ವಾಯ್ಸ್ ಹೋಗಿದೆ ಸರ್, ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ ಸರ್. ಪುನೀತ್ಗೆ ನಿಜವಾಗ್ಲೂ ಇದು ಒಳ್ಳೆ ಆಪರ್ಚುನಿಟಿಯಲ್ಲಿ ಒಳ್ಳೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ತರುಣ್ ಸರ್ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರು ಇದಕ್ಕೆ ಬೆಂಬಲ ಕೊಟ್ಟಂಥದ್ದು ಇದು ಎದ್ದು ಕಾಣ್ತಾ ಇದೆ. ಬಟ್ ಎಲ್ಲ ಶ್ರಮ ಏನೇ ಆದರೂ ಔಟ್ಪುಟ್ ಲಾಸ್ಟ್ಗೆ ಏನು ನೋಡ್ತೀವಿ ನಾವು, ಒಂದು ರಿಸಲ್ಟ್ ಚೆನ್ನಾಗಿ ಬಂತ ಅನ್ನೋದು ಒಂದು ನೋಡ್ತಾ ಇರ್ತೀವಿ. ನಮ್ಮ ರಾಣಾ ತಾರ್ ಇರ್ಬೋದು, ಅಂದರೆ ಪ್ರಿಯಾಂಕಾ ಇರ್ಬೋದು, ಪ್ರತಿಯೊಬ್ಬರು ಅನ್ಯೂನ್ಯವಾಗಿ ಮಾಡಿದಂಥ ಇದು ಆ್ಯಕ್ಚುಲಿ ಒಂದು ಕುಟುಂಬದ ಥರ ಜರ್ನಿ ಮಾಡ್ದೋ ಅನ್ನೋದೊಂದು ಮರಿಲಾರ್ದು. ಆ ಜರ್ನಿಗಳು ಏನು ನೋಡಿದ್ವಿ ಆ ಜರ್ನಿಯಲ್ಲೆಲ್ಲ ನಾವು ಇದ್ದೀವಿ ಅಂತಲೇ ಒಂದು ಅರ್ಥ. ಆ್ಯಕ್ಚುಲಿ ಒಂದು ಸಬ್ಜೆಕ್ಟು ಇನ್ನು ಕಿಶೋರ್ ಸಾರು, ನಿಜವಾಗ್ಲೂ ಕಿಶೋರ್ ಸಾರು ಥ್ಯಾಂಕ್ ಯು ಸರ್. ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಯಾವ ಟೈಮಲ್ಲೂ ನಮ್ಗೆ ತೊಂದರೆ ಇಲ್ಲ. ನಾಗಭರಣ ಸರ್ನೂ ನೆನೆಸ್ಕೋಬೇಕು ಈ ಟೈಮಲ್ಲಿ ಪ್ರತಿಯೊಂದು. ಇನ್ನು ಡಾಲಿ ಸರ್ ಇರ್ಬೋದು, ಶರಣ್ ಸಾರು ಎಲ್ಲ ನಂದು ಓಮ್ ಬ್ಯಾನರ್ ಅಂದರೆ ಏನು ಅಂತಂದರೆ ಇದೆ ನನ್ನ ಓಮ್ ಬ್ಯಾನರು. ಅದನ್ನು ಕ್ರಿಯೇಟ್ ಮಾಡಿದ್ದು ತರುಣ್ ಸರ್. ನಿಜವಾಗ್ಲೂ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನೇ ಇದ್ರು ಕೂಡ ಶಂಕರ್ ಅಂತ ಹೋದರೆ ಶಿವು ಅಂತಲೇ ಇವ್ರು ಬ್ರ್ಯಾಂಡೆಡ್. ಅದಕ್ಕೆ ಹೇಳಿದೆ ಫಸ್ಟ್ ಸಿನಿಮಾ ನೋಡ್ಬಿಡ್ತಾರೆ ಅವರು ಅಂತ. ಇನ್ನು ಅದ್ವೈತ ಸರ್ ಪ್ರತಿಯೊಂದು ಫ್ರೇಮ್ನ ಅವ್ರು ಏನು ಇದು ಮಾಡಿದ್ದಾರೆ ಅಂದರೆ ಹಗಲು ನೈಟ್ ಮಾಡಬೇಕಿತ್ತು, ನೈಟ್ ಹಗಲು ಮಾಡಬೇಕಿತ್ತು. ಈ ಥರದ್ದು ಸಾಕಷ್ಟು ಸಂದರ್ಭಗಳು ಅವ್ರಿಗೆ ಬಂದಾಗ ಎಲ್ಲ ಪ್ರತಿಯೊಂದನ್ನು ಚಾಲೆಂಜಿಂಗಾಗಿ ತೊಗೊಂಡ್ರು ಅವರು. ಅದು ನಿಜವಾಗ್ಲೂ ಮೆಚ್ಕೋಬೇಕಾದ್ರೆ. ನಾವು ಸೇಲಂಗೆ ಹೋದಾಗ ಕೂಡ ತುಂಬ ಟಫು ಪರ್ಮಿಷನ್ಸ್ ನಮ್ಗೆ ಇದ್ದಿದ್ದು. ಪುನೀತ್ ಅವ್ರು ಕೂಡ ಆ್ಯಕ್ಚುಲಿ ಸಾಕಷ್ಟು ಇದರಲ್ಲಿ ಹಣ ಇಲ್ಲಿ ಮಾಡಲೇಬೇಕು, ಇಲ್ಲಿ ಮಾಡಲೇಬೇಕು, ನಾವು ಸಾಕಷ್ಟು ಲೊಕೇಶನ್ಸ್ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದು. ಬಟ್ ಇಲ್ಲ ಅಣ್ಣ, ಅದೊಂದು ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಂಗೆ ಅದು ಬೇಕು, ನನಗೆ ಗೊತ್ತಿಲ್ಲದೆ ಇರೋದು ಪರ್ಮಿಷನ್ಸ್ ಅಲ್ಲಿರೋರೆಲ್ಲ ಲೋಕಲ್ ಮ್ಯಾನೇಜ್ ಸ್ವಲ್ಪ ಕೈ ಕೊಟ್ಟರು. ಆವಾಗ ನಾವೇ ಪರ್ಸ್ನಲ್ಲಾಗಿ ಹೋಗಿ ಆ DCP ಅವ್ರನ್ನ ಮತ್ತು ACP ಅವ್ರನ್ನ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಯಾರೋ ಸ್ವಲ್ಪ ಆಫೀಸರ್ ನೀವತ್ತು ನೆನೆಸ್ಕೋಬೇಕು, ಅದು ಆರ್ಮುಗಮ್ ಅಂತ ಏನೋ ಸಮಾಧಾನ ಒಬ್ಬರು ಆಫೀಸರ್ ತುಂಬಾ ಅವರು ಇಲ್ಲ ಕನ್ನಡ ಪಿಕ್ಚರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿಯೊಂದನ್ನು ಅವರೇ ಖುದ್ದಾಗಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ನಮ್ಗೆ ಪರ್ಮಿಷನ್ ಮಾಡಿಕೊಟ್ರು. ಅದನ್ನು ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರನ್ನ, ಪ್ರಿಯಾಂಕಾ ಮೇಡಮ್ ಅವ್ರನ್ನಂತೂ ಸಾಕಷ್ಟು ಸೆಕ್ಯೂರ್ ಮಾಡಿದ್ರು ಅವ್ರು ಆ್ಯಕ್ಚುಲಿ ಸೇಲಮಲ್ಲಿ ಅವರು ಸೊಲಿದರು. ಇಷ್ಟು ಹೇಳಿ ನಾನು ಮಾತು ನಿಲ್ಲಿಸ್ತೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಚಿತ್ರತಂಡಕ್ಕೆ ಇರ್ಬೋದು, ನಮ್ಮ ಪುನೀತು, ಕಾರ್ತಿಕು ಮತ್ತು ನಮ್ಮ ವೆಂಕಟೇಶು ಅಂತ ಸಾಕಷ್ಟು ಟೆಕ್ನಿಕಲ್ ಟೀಮ್ಗೆ ನಾನು ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು ತರುಣ್ ಸರ್. ಇದು ಸಕ್ಸಸ್ ಆಗಿರಲಿ, ಚೆನ್ನಾಗಾಗಲಿ, ನೀವು ಯಾವತ್ತೂ ಹಿಂಗೆ ಇರಬೇಕು ಅನ್ನೋದು ನನ್ನ ಆಸೆ. ವೈಯಕ್ತಿಕವಾಗಿ ಹೇಳ್ತಾ ಇರೋದು. ರಾಣಾ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯಾನೇಜ್ಮೆಂಟ್ ಸೂಪರ್ ಆಗಿ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಸರ್, ಧನ್ಯವಾದಗಳು. ಶಿವ್ ಸರ್. ವೇದಿಕೆ ಮುಂದೆ ಇರೋಂಥ ಎಲ್ರಿಗೂ ನಮಸ್ಕಾರ. ಎಲ್ಲ ಸಿನಿಮಾಗಳು ಕಷ್ಟಪಟ್ಟು ಮಾಡಿದೆ ಅಂತ ಹೇಳ್ತಾರೆ, ಬಟ್ ನಾನು ಇದನ್ನು ಇಷ್ಟಪಟ್ಟು ಮಾಡಿದ್ದೀನಿ. ತುಂಬ ಇಷ್ಟ ಆಗಿದೆ. ತರುಣ್ ಸರ್ ನನ್ನನ್ನು ನಂಬಿ ಈ ಸಿನಿಮಾನ ಕೊಟ್ಟು, ತರುಣ್ ಸರ್ದು ಯಾವುದೇ ಸಿನಿಮಾ ಆದ್ರೂ ನಾನು ತುಂಬ ಇಷ್ಟಪಟ್ಟೇ ಮಾಡ್ತಾ ಇರ್ತೀನಿ. ಯಾಕೆಂದರೆ ಅವ್ರದ್ದೊಂದು ಇದೇ ಬೇರೆ ಇರುತ್ತೆ. ನನಗೆ ಅವ್ರ ಸಿನಿಮಾಗಳು ಕೆಲಸ ಮಾಡಬೇಕು ಅಂತಂದ್ರೆ ಒಂಥರ ಫ್ರೀ ಇರುತ್ತೆ. ಬೇರೆ ಸಿನಿಮಾಗಳು ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ಇಷ್ಟಪಟ್ಬಿಟ್ಟು ಮಾಡ್ತಾ ಇರ್ತೀನಿ ತರುಣ್ ಸರ್ ಸಿನಿಮಾ. ಹಾಗೆ ನಮ್ಮ ಅಟ್ಲಾಂಟಾ ನಾಗೇಂದ್ರ ಅವರು ನನ್ನ ನಂಬಿ ನನ್ನ ಈ ಸಿನಿಮಾ ಕೊಟ್ಟಿದ್ದಾರೆ. ಹಾಗೆ ಎಲ್ರಿಗೂ ಡಾಲಿ ಸರ್ಗಾಗ್ಬೋದು, ತರುಣ್ ಸರ್ಗಾಗ್ಬೋದು, ನವೀನ್ಗಾಗ್ಬೋದು, ಎಲ್ರಿಗೂ ನಾನು ಕೃತಜ್ಞತೆ ಹೇಳೋದಕ್ಕೆ ಬಯಸ್ತೀನಿ. ಕಿಶೋರ್ ಸರ್ಗೆ ಥ್ಯಾಂಕ್ ಯು ಆಲ್. ತರುಣ್ ಸರ್ ಒಂದೇ ಒಂದು ನಿಮಿಷ ನೀವು ಬರಬೇಕು. ಪುನೀತ್ ಮೊದಲಿಗೆ ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಅದ್ವೈತ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಪುನೀತ್ ಸರ್ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ. ಯಾಕೆಂತಂದರೆ ತುಂಬ ಪಕ್ಕ ಇದೇ ರೀತಿ ಬೇಕು ಅಂತ ಹಠ ಹಿಡಿದು ತೆಗೆಸ್ಕೊಡ್ತಾರೆ. ಸೊ ಒಂದು ಅದ್ಭುತವಾದ ಅನ್ಬೋದು. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಟ್ರೈಲರ್ ನೋಡ್ತಿದ್ದಂಗೆ ನನಗೆ ಗೂಸ್ ಬಂಪ್ಸ್ ಬಂತು. ಪಿಕ್ಚರು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ ಅಂತ ಆ ಕ್ಷಣನೇ ಅನ್ನಿಸ್ತು. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ನಿಮ್ಮನ್ನೆಲ್ಲ ಈ ಲುಕ್ಕಲ್ಲಿ ನೋಡಿದ್ರೇ ನಮಗೆ ಭಯ ಆಗ್ತಾ ಇದೆ. ಇನ್ನು ಆ ಸಿನಿಮಾದಲ್ಲಿ ಪಾತ್ರಗಳು ಯಾವ ಥರ ಇರ್ಬೋದು ಅಂತ ಈಗಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಟ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಲವಾರು ಸಿನಿಮಾಗಳನ್ನು ಆಡಿಯೋ ಲಾಂಚ್ಗಳು ಮಾಡಿದಾಗ ಈ ಥರ ಓರಿಯನ್ ಮಾಲ್ ಇಂಥ ಮುಂತಾದ ಮಾಲ್ಗಳಲ್ಲಿ ನಾನು ಬಂದು ವೀಕ್ಷಣೆಯಾಗಿ ನೋಡಿದ್ದೇನೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ಬಂದು ನಿಲ್ಲುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸಾರ್ಗೂ ಮತ್ತು ಸುಧೀರ್ ಸರ್ ಅವರೆಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ ಒಂದು ಅದ್ಭುತವಾದ ಒಂದು ತಮಿಳು ಭಾಷೆ ಮಾತನಾಡುವಂತಹ ಒಂದು ಪಾತ್ರವನ್ನು, ಹೀರೋಯಿನ್ಗೆ ತಂದೆ ಪಾತ್ರವನ್ನು ಮಾಡಿದ್ದೇನೆ. ಇದರಲ್ಲಿ ಎಲ್ಲರೂ ಮೆಚ್ಚುವಂತಹ ಇರ್ಬೋದಂತ ನಾನು ಭಾವಿಸ್ತೇನೆ.
ಧನ್ಯವಾದಗಳು. ಈ ಏಳುಮಳೆ ಯಶಸ್ವಿ ಆಗಲಿ ಅಂತೂ ಹಾರೈಸ್ತೇನೆ, ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂಥ ತರುಣ್ ಸರ್ ಮತ್ತು ಪುನೀತ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಚಿತ್ರದ ಎಲ್ಲ ಸಾಂಗ್ಗಳು ಚೆನ್ನಾಗಿ ಮೂಡ್ಬಂದಿದೆ. ಆಮೇಲೆ ಟ್ರೈಲರ್ಗಳೆಲ್ಲ ಚೆನ್ನಾಗಿ ನೋಡಿದೆ, ಖುಷಿ ಆಗ್ತಾಯಿದೆ. ಯಾಕಂದರೆ ಏಳುಮಲೆ ಅಂದರೆ ನಾನು ಕೊಳ್ಳೇಗಾಲ ಆ ಕಡೆಯವನೇ. ನಂಗೆ ಅಂದರೆ ಈ ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಬೆಸ್ಟ್ ವಿಶಸ್ ನಿಮಗೆ, ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಹಾಗಾಗಲಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ರೋಲ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟು ಪುನೀತ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವ್ರನ್ನ ನಾನು ಹಿಂಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಓಕೆ, ನನ್ನ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್. ನಾನು ಇವಾಗ ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ನಾನು ಪ್ರಿಪೇರೇ ಆಗಿಲ್ಲ. ಹೇಳ್ಬೇಕಂದ್ರೆ ಸಕ್ಸಸ್ ಮೀಟಲ್ಲಿ ನಾನು ತುಂಬ ಮಾತಾಡ್ತೀನಿ ಇದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಥ್ಯಾಂಕ್ ಯು 4 ಜನಕ್ಕೆ. ಝಲಕ್ ನೋಡಿದೀವಿ, ಅದರಲ್ಲೇ ನಮ್ಗೆ ಒಂದಷ್ಟು ಐಡಿಯಾ ಸಿಗ್ತಾ ಇದೆ. ಈ ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಪೂರ್ತಿ ಉಳ್ಕೊಳ್ಳಲ್ಲ. ನೋಡಿದ್ರೆ ಗೊತ್ತಾಗುತ್ತಲ್ಲ ಪೊಲೀಸ್ ಪಾತ್ರ. ವ್ಯವಸ್ಥೆಯ ಪವರ್, ಅದರ ಶಕ್ತಿ, ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಿಮ್ಮಂಥ ಸಾಮಾನ್ಯ ಜನರು, ಆ ಸಾಮಾನ್ಯ ಜನರ ಕತೆ. ಅದರಲ್ಲಿ ಒಂದು ಪುಟ್ಟ ಜೋಡಿಯ ಕತೆ. ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ. ಹಾಗಾಗಿ ಪುನೀತ್ ಇದನ್ನು ನನಗೆ ಹೇಳೋದಕ್ಕೆ ತುಂಬ ಖುಷಿ ಆಯಿತು ಮಾಡಿ ಅಂತ. ಬಟ್ ಅದೇ ಕೆಲವು ನನ್ನ ಆಕ್ಷೇಪಣೆಗಳು ಇದ್ದವು. ಸೊ ಹಾಗೆಲ್ಲ ಇದ್ರಷ್ಟೇ ಬರ್ತೀನಿ ಅಂತ ಹೇಳಿದ್ದೆ. ಈಗ ನರಸಿಂಹ ಅವರು ಹೇಳಿದ್ರು ತುಂಬ ಥ್ಯಾಂಕ್ಸ್, ತುಂಬ ಸಹಕಾರ ಕೊಟ್ಟಿರಿ ಅಂತ. ತುಂಬ ತೊಂದರೆ ಕೊಟ್ಟಿದ್ದೀನಿ ಆ್ಯಕ್ಚುಲಾಗಿ. ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ. ಸ್ವಲ್ಪ ನನಗೇನೋ ಇಂಜುರಿ ಆಗೋಗ್ಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ. ಸೊ ಎಲ್ರಿಗೂ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡ್ಕೊಂಡಿದ್ದಕ್ಕೆ. ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ, ನನಗಿಷ್ಟ ಆಯಿತು. ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ ಇದೆ. ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ, ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ, ಸಾಮಾನ್ಯ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ. ತಮಿಳು ಸಿನಿಮಾಗಳನ್ನ ಎಲ್ಲರೂ ನೋಡ್ತೀವಿ. ಅದರ ಕನ್ನಡ ಸಿನಿಮಾ ಆ ಥರದೊಂದಾಗಿದೆ. ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ ಅಂದರೆ ತಮಿಳು ಸಿನಿಮಾಲಿ ಕಾಂಟೆಂಟ್ ನೀವು ಹೇಳ್ತಿರಲ್ಲ, ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಈ ಥರದ ಸಿನಿಮಾನ ಮಾಡೋಕ್ಕೆ ಧೈರ್ಯ ತೋರಿಸಿದಂಥ ತರುಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಪುನೀತ್, ಥ್ಯಾಂಕ್ಸ್ ಟು ಯು ಟು. ಸೊ ಜನ ಈಗ ತಾನೇ ಫ್ರಮ್ ಏನೊಂದು ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸುಳ್ಳು ಮಾಡ್ತಾ ಇದ್ದೀರಾ. ನಂಬಿಕೆ ಇಟ್ಟು ಬರಬೇಕು, ನೀವು ಓಪನ್ ಮೈಂಡೆಡ್ನೆಸ್ಸಿಂದ ಬರಬೇಕು. ನಾವೆಲ್ಲ ತುಂಬ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅನ್ನೋದ್ರಿಂದ ನಂಬಿ ನೀವು ಬರಬೇಕು. ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ. ನಿಮ್ಮ ಭರವಸೆಯನ್ನು ಉಳಿಸ್ಕೋತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡ ಒಂದು ಸಿನಿಮಾ ಮಾಡುವಾಗ ಆ ಸಿನಿಮಾ ಕ್ರಿಯೇಟರ್ಸ್ ಏನಿರ್ತಾರೆ ಅವರ ಪ್ರಾಮಾಣಿಕತೆ ಎಲ್ಲರದ್ದು ಒಂದೇ ರೀತಿಯದ್ದಾಗಿರುತ್ತೆ ಅಂತ ಹೇಳಿದ್ರಿ. ಧನ್ಯವಾದಗಳು ಸರ್. ಸತ್ಯ ಅವರು. ತರುಣ್, ಥ್ಯಾಂಕ್ಸ್. ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ. ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ತುಂಬ ನೈಸ್ ಜೆಂಟ್ಲ್ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟ್. ನಮ್ಮಂಥ ಕಲಾವಿದರನ್ನ ಗುರುತಿಸಿ ಅವಕಾಶ ಕೊಡ್ತಾ ಬಾರೋ ಮಗ ಮಾಡೋಣ ಅಂತ ಕರ್ಕೊಂಡು ಹೋಗುವಷ್ಟು, ಅಂದರೆ ಗುರುತಿಸಿ ಕೆಲಸ ಕೊಡುವಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಟ್ ಇರೋ ಮನುಷ್ಯ. ಸೊ ನಮ್ಮ ಪುನೀತ್ ಸರ್ ಬಗ್ಗೆ ಹೇಳೋಕ್ಕಾದ್ರೆ, ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ, ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋವಂಥವ್ರು. ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಸ್ಟ್ರ ಜೊತೆ ವರ್ಕ್ ಮಾಡೋದು. ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ ಇಂಪ್ರೂವೈಸೇಷನ್ಗಳು ಸಿಗುತ್ತೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಇದೆ. ಆಮೇಲೆ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ನಮಸ್ಕಾರ. ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ. ಶರಣ್ ಸರ್ ನಿಮಗೆ ನಮಸ್ಕಾರ ಹೇಳ್ತೀನಿ. ನನ್ನ ಆತ್ಮೀಯ ಗೆಳೆಯ ಅವ್ರಿಗೂ ನಮಸ್ಕಾರ ಹೇಳ್ತೀನಿ. ಸೊ ಏಳುಮಲೆ ಸಿನಿಮಾ ಒಂದು ರಾ ಕಂಟೆಂಟ್, ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ.
ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾಯಿದೆ ಈ ಫಿಲಮಲ್ಲಿ ನಾನು ಮಾಡಿರೋದು. ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೀತಿಯಿಂದ ಹೋಗಿ ನೋಡ್ತಾರೆ. ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ. ಅವ್ರು ಯಾವ ಭಾಷೆ ಆದರೂ ನೋಡ್ತಾರೆ. ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ. ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮತ್ತು ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು. ಅದ್ಭುತವಾದ ಪರ್ಫಾರ್ಮೆನ್ಸು ನಿಮ್ಮಿಬ್ಬರ ಲೈಫ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೋರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಧನ್ಯವಾದಗಳು. ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ ಅಟ್ಲಾಂಟಾ ನಾಗೇಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರ ಜೊತೆ ಈ ಸಿನಿಮಾದ ರಿಲೀಸ್ ಜವಾಬ್ದಾರಿ ತಗೊಂಡಿರುವಂತ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ವಿಶ್ ಮಾಡಿ ಸರ್. ಜಗದೀಶ್ ಅವರು ಹುಷಾರಿಲ್ಲ, ಗಂಟ್ಲು ನೋವು. ಓಕೆ, ಲಾಸ್ಟಿಗೆ ಕರಿತೀನಿ ಸರ್, ಸ್ವಲ್ಪ ಸೆಂಟರ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ಪ್ರೇಕ್ಷಕರ ವರ್ಗಕ್ಕೆ ತುಂಬ ಧನ್ಯವಾದಗಳು. 6 ಗಂಟೆಯಿಂದ ಕಾಯ್ತಾ ಇದ್ರಿ, ಸಾರಿ ಫಾರ್ ದ ಡಿಲೇ. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅದಾದಮೇಲೆ ಕಿಶೋರ್ ಸರ್, ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ರಿಗೂ ವೆಲ್ಕಮ್. ಸ್ಪೆಷಲ್ ಗೆಸ್ಟ್ ಧನಂಜಯ ಸರ್, ಯಾರನ್ನ ಇಷ್ಟಪಡಲ್ಲ ಹೇಳಿ ಅವ್ರ ಆ್ಯಕ್ಟಿಂಗ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಶರಣ್ ಸರ್ ಮತ್ತು ನನ್ನ ಒಡನಾಟ ಆಲ್ಮೋಸ್ಟ್ 20 ವರ್ಷಕ್ಕಿಂತ ಜಾಸ್ತಿ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ನವೀನ್ ಸರ್, ಗುಲ್ಟು ಸಿನಿಮಾ ನೋಡಪ್ಪ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಈ ಥರ ಒಂದು ಸಬ್ಜೆಕ್ಟ್ ಮಾಡಿಲ್ಲ, ಗುಲ್ಟು ಒಂದು ಸಬ್ಜೆಕ್ಟ್ ಮಾಡೋದ್ರೆ ಭಾಳ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಹಾಗೆ ನಮ್ಮ ಹೀರೋಯಿನ್ಗೆ ವೆಲ್ಕಮ್. ಸೋನಲ್ ಹಾಗೂ ತರುಣ್ ಅವ್ರಿಗೂ ವೆಲ್ಕಮ್. ಅಷ್ಟೇ ಸರ್, ಸೂಪರ್ ಸರ್ ನೀವು. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಎಲ್ರಿಗೂ. ಮೊದಲನೇದಾಗಿ ಈವೆಂಟ್ಗೆ ಬಂದಿರುವ ನಮ್ಮ ಡಾಲಿ ಸರ್ಗೆ, ಕಿಶೋರ್ ಸರ್, ಶರಣ್ ಸರ್ ಮತ್ತು ನನ್ನ ಸ್ನೇಹಿತ ನವೀನ್ ಅವ್ರಿಗೆ ಮತ್ತು ಎಲ್ಲ ನಮ್ಮ ಟೀಮಲ್ಲಿಲ್ಲ ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಮೂವಿ ಬಂದು 5th ದೊಡ್ಡ ಮಟ್ಟದಲ್ಲಿ ರಿಲೀಸ್ ಇರುತ್ತೆ. ಈ ಮೂವಿನ ನಾವು ಮೊದಲು ತಗೊಂಡಾಗ ನಾನು ತರುಣ್ ಸರ್ ಎಲ್ಲ ಸರ್ ಬೇಸಿಕಲಿ ಒಂದು ಎ ಸೆಂಟ್ರಲ್ಲಿ ರಿಲೀಸ್ ಮಾಡ್ತಾ, ಆಮೇಲೆ ರಿಪೋರ್ಟ್ ಬಂದಮೇಲೆ BC ಈ ಥರ ಪ್ಲ್ಯಾನ್ ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ದು. ಬಟ್ಟು ಇದು ಹೇಳಿದ್ರೆ ಅತಿ ಅಂತ ಅನ್ನಿಸ್ಬೋದು, ಬಟ್ ವ್ಯಾಪಾರ ಮಾಡೋ ನಮಗೆ ಗೊತ್ತಿರುತ್ತೆ. ಈ ಸಿನಿಮಾಗಿರೋ ಡಿಮ್ಯಾಂಡು ನೀವೆಲ್ಲ ಥಿಯೇಟ್ರ್ ಸೆಟಪ್ಪು ಅಥವಾ ಬುಕ್ ಮೈ ಶೋದಲ್ಲಿ ನೋಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈ ವರ್ಷದಲ್ಲಿ ಬಿಫೋರ್ ಇಯರು ನಾವೇ ಪ್ರೊಡಕ್ಷನ್ ಮಾಡಿದ್ದೋ ಭೀಮಾ. ಆ ಫಿಲಮ್ ಆದಮೇಲೆ ನನಗೆ ಇಷ್ಟು ಡಿಮ್ಯಾಂಡು ಭೈರತಿರಣಗಲ್ಲಿ ಬಂದಿತ್ತು ಪ್ರೀವಿಯಸ್ ಇಯರು. ಅದಾದಮೇಲೆ ಈ ವರ್ಷದಲ್ಲಿ ಈಗ ಹೇಗಾಗಿದೆ ಅಂತ ಅಂದರೆ ಜನಗಳಿಗೆ ಈಗ ಕಂಟೆಂಟೇ ಹೀರೋ ಅನ್ನೋದು 1 ಸೆಕೆಂಡ್ ಪ್ರೂವ್ ಆಗಿದೆ ಈಗ. ಹಾಗಾಗಿ ನಮ್ಮಲ್ಲಿ ಹೊಸಬ್ರು ಹಳಬ್ರು ಅದೆಲ್ಲ ಫ್ರೈಡೇಗೆ ಮಾತ್ರ ನಮ್ಮಲ್ಲಿ ಓಪನಿಂಗ್ ಹೀರೋಗಳೆಲ್ಲ, ಸ್ಯಾಟರ್ಡೇಯಿಂದ ಕಂಟೆಂಟೇ ಮಾತಾಡುತ್ತೆ. ಹಾಗಾಗಿ ಈ ಮೂವಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮತ್ತು ತಾಲೂಕು ಕ್ವಾರ್ಟರ್ಸಲ್ಲಿ ಎಲ್ಲ ಕಡೆ ಇರುತ್ತೆ. ದಯವಿಟ್ಟು ಈ ಮೂವಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನೀವು ಕೊಡಿ. ಮುಂದೆ ಇದೇ ರೀತಿ ಬೇರೆ ಬೇರೆ ತಂಡಗಳು ಕೂಡ ಪ್ರಯತ್ನ ಮಾಡ್ತವೆ. ಮತ್ತು ಈ ಮೂವಿನ ನಾನು ಆಲ್ಮೋಸ್ಟು ನೋಡಿದ್ದೀನಿ. ನಾನು ಮೂವಿ ಕಂಟೆಂಟ್ ಬಗ್ಗೆ ನಾವೆಲ್ಲ ಆಮೇಲೆ ಮಾತಾಡೋಣ, ಬಟ್ ದ ಕ್ವಾಲಿಟಿ, ನಾನು ಅವತ್ತು ಕೂಡ ಅದೇ ಹೇಳಿದ್ದೆ, ನಾನು ಇವತ್ತು ಹೇಳ್ತೀನಿ, ದ ಕ್ವಾಲಿಟಿ ಆಫ್ ದ ಮೂವಿ. ರೀಸೆಂಟಾಗಿ ಈಗ ಒಂದು ಕ್ಯಾಮ್ರಾ ನಾವೆಲ್ಲ ಈಗ ನಮ್ಮ ಮೂವಿ ಆಗಿರ್ಬೋದು, ಯಾವುದೇ ಮೂವಿ ಆಗಿರ್ಬೋದು, ಒಂದು LF ಅಂತ ಒಂದು ಹೈ ಎಂಡ್ ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾದಲ್ಲೇ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಶೂಟ್ ಮಾಡ್ತಾರೆ. ಬಟ್ ಈ ಮೂವಿಗೆ ಆ ಕ್ಯಾಮ್ರಾಗಿಂತ ನೆಕ್ಸ್ಟ್ ಲೆವೆಲ್ ರೀಸೆಂಟ್ ವರ್ಷನ್ ಒಂದು ಬಂದಿದೆ, ಅದರಲ್ಲಿ ಶೂಟ್ ಆಗಿರೋ ಮೂವಿ ಇದು. ಅಂದರೆ ಬಿಕಾಸ್ ನಿಮಗೆ ಆ ಈವ್ನಿಂಗ್ ಟೈಮಲ್ಲಿ ಲೇಟ್ ನೈಟಲ್ಲಿ ನಿಮಗೆ ಶೂಟ್ ಆದಾಗ ಲೈಟಿಂಗ್ ಮಾಡೋ ಪ್ಯಾಟ್ರನ್ ಎಲ್ಲ ತುಂಬ ಕಷ್ಟ ಇರುತ್ತೆ. ಅದನ್ನು ಟೆಕ್ನಿಕಲ್ ಆಗಿ ಅದನ್ನು ಫೇಸ್ ಮಾಡಿರೋ ತುಂಬ ಜನಕ್ಕೆ ಗೊತ್ತಿರ್ತದೆ ಆ ಕಷ್ಟ. ಬಟ್ ಅದನ್ನೆಲ್ಲ ನೀವು ಲೈಟಿಂಗ್ ಪ್ಯಾಟ್ರನ್ ಎಲ್ಲ ತಂದು ಈ ಮೂವಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ದಯವಿಟ್ಟು ಆಮೇಲೆ ಇನ್ನೊಂದು ದಯವಿಟ್ಟು ಯಾರು ಪೈರಸಿ ಮೊಬೈಲಲ್ಲಿ ನೋಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಈಗ ನಾವೊಂದು ದೇವ್ರು ನೋಡಬೇಕು ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ, ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನೀವು ದೇವ್ರು ನೋಡಿ. ಬಟ್ ಮೂವಿಗೆ ನಾನಂತೂ 100% ಅಶೂರ್ ಇದೆ, 200% ಮೆಗಾ ಹಿಟ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು. ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮೂವಿ ಕ್ವಾಲಿಟಿ ಬಗ್ಗೆ ತರುಣ್ ಅವ್ರ ಬಗ್ಗೆ, ತರುಣ್ ನಮ್ಗೊಂಥರ ಬ್ರದರ್ ಇದ್ದಂಗೆ, ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಫ್ರೆಂಡ್ ರಾಣವ್ರಿಗೆ ಒಳ್ಳೇದಾಗಲಿ, ಪ್ರಿಯಾಂಕ್ ಅವ್ರಿಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನಾಗೇಂದ್ರ ಅಟ್ಲಾಂಟ ಸರು ನಮಗೂ ಇವ್ರಿಗೂ ಅಷ್ಟಾಗಿ ಪರಿಚಯ ಇರಲಿಲ್ಲ, ಗುರು ಶಿಷ್ಯರಿಂದನೇ ಪರಿಚಯ. ಇವ್ರದ್ದು ಗುರು ಶಿಷ್ಯರು ನಾನೇ ರಿಲೀಸ್ ಮಾಡಿದ್ದೆ. ಬಟ್ ವ್ಯಕ್ತಿ ನೋಡೋದಕ್ಕೆ ಮಾತ್ರ ಸೈಲೆಂಟು, ವ್ಯಾಪಾರ ಮಾಡೋದ್ರೆ ಗೊತ್ತಾಗುತ್ತೆ ಇವ್ರ ಜೊತೆ. ನಿಮಗೂ ಒಳ್ಳೇದಾಗಲಿ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಜಗದೀಶ್ ಹೇಳ್ಬೇಕು. ಏನಕ್ಕೆ ಅಂದರೆ, ಒಂದು ಸಿನಿಮಾ ಮಾಡಿದ ತಕ್ಷಣ ರಿಲೀಸ್ ಅನ್ನೋದು ಒಂದು ಪ್ಯಾಟರ್ನ್ ಆದರೆ, ಇಷ್ಟಪಟ್ಟು ಬಂದು ಸಿನಿಮಾ ತೊಗೊಂಡು ರಿಲೀಸ್ ಮಾಡ್ತಾರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಫಸ್ಟ್ ಟೈಮ್ ಸರ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್ ಅಂತ ಹೇಳೋದು, ಅದಕ್ಕೆ ಒಂದು ಗುಂಡಿಗೆ ಬೇಕು, ಇನ್ನೊಂದು ನಂಬಿಕೆ ಬೇಕು. ನಮ್ಮಿಬ್ಬರ ಮೇಲೆ ಇಟ್ಟಿದ್ದ ನಂಬಿಕೆ ಅವ್ರಿಗಿರೋ ಗುಂಡಿಗೆ ಅಲ್ವಾ. ಭೀಮಾದ ಥರ ಒಂದು ಸಿನಿಮಾ ಮಾಡಿದ್ರು, ಆದರೆ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಈ ಸಿನಿಮಾ ತಬ್ಬಿಸ್ತಾರೆ ಅಂದರೆ ಸಣ್ಣ ವಿಷಯ ಅಲ್ಲ ಅದು. ಸ್ಪೆಷಲ್ ಥ್ಯಾಂಕ್ಸ್ ಟು ಜಗದೀಶ್. ಅದ್ರ ಜೊತೆಗೆ ನೀವು ಅದು ಹೇಳಬೇಕು, ಬೆಳಿಗ್ಗೆ ಹೊತ್ತೆಲ್ಲ ನಮಗೆ ನಾನು ತರುಣ್ ಸರ್ ಎಲ್ಲ ಮಾತಾಡ್ತಿರ್ತೀವಿ ಆಫೀಸಲ್ಲಿ, ಸರ್ ಈ ರೇಟ್ ಹಿಂಗೆ. ಆಮೇಲೆ ಈ ನಮ್ಮ ತರುಣ್ ಅವ್ರು ಹೆಂಗೆ ಅಂತ ಅಂದರೆ, ಏನೇ ಫೈನಾನ್ಷಿಯಲ್ ಮ್ಯಾಟ್ರನ್ನ ಮೆತ್ತಗೆ ತಂದು ಇವ್ರಿಗೆ ಬಿಟ್ಬಿಡೋದು. ಬಟ್ ಅದೆಲ್ಲ ಪ್ರೀತಿಯಿಂದನೇ. ಬಟ್ ಇವರು ರಾತ್ರಿ ಫೈನಾನ್ಷಿಯಲ್ ಮ್ಯಾಟ್ರ್ ಯಾಕೆ ನನ್ನ ಹತ್ರಕ್ಕೆ ತಂದು ಬಿಡ್ತಾರೆ ಅಂದರೆ, ತರುಣ್ ಸರ್ ಗೊತ್ತು, ನಾಗೇಂದ್ರ ಆ ಟೈಮಲ್ಲಿ ಮಲ್ಗಿರ್ತಾರೆ, ಅವ್ರ ಮೇಲೆ ಎತ್ತಾಕ್ಬಿಡೋಣ ಅಂತ ಮಾಡಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ತರುಣ್ ಸರ್ ಡಿಸಿಷನ್ ಮಾಡಲಿ, ನಾನು ಡಿಸಿಷನ್ ಮಾಡಲಿ, ನಾವು ವಿ ಟ್ರಾವೆಲ್ಡ್ ಎ ಲಾಂಗ್ ವೇ. ಅಂದರೆ ಕ್ರಿಯೇಟಿವ್ ಆಗಲಿ, ಬಿಸ್ನೆಸ್ ಆಗಲಿ, ವಿ ಕೆಪ್ಟ್ ಬಿಸ್ನೆಸ್ ಅಸೈಡ್. ಬಿಸ್ನೆಸ್ನ ನಾನು ಯಾವತ್ತೂ ಪರಿಗಣಿಕೆ ಮಾಡಲಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ರ್ಯಾಂಬೋ ಮಾಡಿದಾಗಲೂ ಅಷ್ಟೇ, ರ್ಯಾಂಬೋ 2 ಮಾಡಿದಾಗಲೂ ಅಷ್ಟೇ, ಗುರು ಶಿಷ್ಯರು ಮಾಡಿದಾಗಲೂ ಅಷ್ಟೇ, ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಏಳುಮಲೆ. ಖಂಡಿತ ನೀವೆಲ್ಲರೂ ಈ ಸಿನಿಮಾ ನೋಡ್ಬಿಟ್ಟು ಕನ್ನಡದಲ್ಲಿ ಈ ಥರದೊಂದು ಬರಬೇಕಾಗಿತ್ತಪ್ಪ, ಬಂದಿದೆ, ನಾನು ಕನ್ನಡಿಗನಾಗಿ ನನಗಿದು ಖುಷಿ ಇದೆ ಈ ಸಿನಿಮಾ ಮಾಡಿರೋರ ಬಗ್ಗೆ, ಅಥವಾ ಈ ಸಿನಿಮಾ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೊತೀರಾ. ಆ ಭರವಸೆ ನಾನು ಕೊಡ್ತೀನಿ. ಸೆಪ್ಟೆಂಬರ್ 5ನೇ ತಾರೀಕು ದಯವಿಟ್ಟು ಎಲ್ಲರೂ ಬನ್ನಿ, ನಾನು ಬರ್ತೀನಿ, ಸಿನಿಮಾ ನೋಡಿ, ಎಲ್ರಿಗೂ ಹೇಳಿ ಈ ಸಿನಿಮಾನ ಗೆಲ್ಲಿಸಿ ಈ ಥರದೊಂದಷ್ಟು ಸಿನಿಮಾ ಮಾಡೋ ಒಂದು ಅವಕಾಶನ ಮಾಡಿಕೊಡಿ. ಧನ್ಯವಾದಗಳು. ನಿಮ್ದು ಈ ಜೋಶು ಬರ್ತಾರೆ ಬಿಡಿ ಸರ್, ಎಲ್ಲ ಜೊತೆಲೆ ಗೆಲ್ಲೋಣ. ಅಲ್ಲ, ನಂಗೆ ಯಾರೋ ಮೊದಲೇ ಹೇಳಿದ್ರು ನಾಗೇಂದ್ರ. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಥ್ಯಾಂಕ್ ಯು ರೀ, ಇಷ್ಟು ಪೇಷನ್ಸ್ ಆಗಿ ಎಲ್ಲರೂ ನಿಂತೀರಾ. ನಾವು ಇಲ್ಲಿ ಕೂತಿದ್ವಿ, ನಾನು ಅದೇ ಯೋಚನೆ ಮಾಡ್ತಿದ್ದೆ, ಪಾಪ ಎಲ್ಲರೂ ನಿಂತವ್ರೆ ನಮಗೋಸ್ಕರ ಅಂತ. ಥ್ಯಾಂಕ್ ಯು. ಟ್ರೇಲರ್ ಎಲ್ಲರೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಏನಂತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್, ಶರಣ್ ಸರ್ ಆ್ಯಂಡ್ ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ನಾನು ಸಿನಿಮಾದ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ, ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ. ಬಟ್ ಮನಸ್ಸಲ್ಲಿದ್ದಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು. ಸರ್, ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು, ಕ್ಷಮೆ ಇರಲಿ. ಬಟ್ ಈಗ ಇತ್ತೀಚಲೇ ಇವಾಗ ನಮ್ಮ ನೋಡೋಕೆ ಹೋದರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು, ಸ್ಕ್ರೀನ್ಗಳು ಸಿಕ್ಕಲ್ಲ, ಅಥವಾ OTTಯಲ್ಲಿ ಬಿಸ್ನೆಸ್ ಆಗಲ್ಲ, ನಮ್ಮ ಸಿನಿಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು. ಆವಾಗ ನಾವು ಹೊಸೊಬ್ರು, ನಮಗೆಲ್ಲ ಇನ್ನೂ ಭಯ ಒಂದೊಂದು ಹೆಜ್ಜೆ. ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಾಗ ನಮಗೊಂದು ಯೋಚನೆ, ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರನೇ ನಮ್ಗೆ ಬರೋದು, ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ 100% ಅದು ನಮ್ಮ ಜನ ಪ್ರೀತಿಸ್ತಾರೆ, ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಪ್ರೂನು ಆಗಿದೆ. ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ. ಸೊ ಐ ಥಿಂಕ್ ಅದು ಪ್ರೂನು ಆಗ್ತಾ ಇದೆ ಇವಾಗ ರೀಸೆಂಟಾಗೆ. ಸೊ ಅದು ಒಂಥರ ಅಲೆ ಥರ ಬಂದಂಗೆ. ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು, ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ, ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ, ಗೆಲ್ಲುತ್ತೆ, ಹೆಂಗುರು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ವಿ. ಸೊ ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು. ಸೊ ಇವಾಗ ಬಟ್ ಐ ಬಿಲೀವ್ ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ. ಅದು ಒಂದು ವೇವ್ ಥರ, ಅಲೆ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗೆ. ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್, ಒಳ್ಳೆ ಸಿನಿಮಾಗಳು ಕೊಟ್ಟು 100% ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ನಮ್ಮದು ಗೆಲ್ಲಿಸ್ತಾರೆ. ಗೆಲ್ಸಿರುವಾಗ 100% ನಮ್ಮ ತರುಣ್ ಸರು, ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ, ಇನ್ನಿಷ್ಟು ಸಿನಿಮಾ ಮಾಡೋಣ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸೂ OTT ಆಗಿರಲಿ, ಇನ್ನೊಂದೇನೋ ಆಗಿರಲಿ, ವೀಕ್ಷಕರಿದ್ದಾರಪ್ಪ, ಜನ ನೋಡ್ತವ್ರಪ್ಪ ನಮ್ಮ ಸಿನಿಮಾ ಅಂತ 100% ನಮಗೆ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ. ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಏನಕ್ಕಂದರೆ, ನಮ್ಮ ಸಿನಿಮಾನು 100% ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ.
ಆ್ಯಂಡ್ 100% ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ. ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಪ್ಲೀಸ್ ಅದು ಒಂದು. ಆ್ಯಂಡ್ ಥ್ಯಾಂಕ್ ಯು ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್. ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ. ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವು ಸಪೋರ್ಟ್ ಮಾಡಿದ್ದೀರಾ. ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಲ್ವಾ. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಎಸ್ ರೀ, ಅದು ಬಿಟ್ಟರೆ ನನ್ನ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ, ಅದೇ ರೀತಿ ಇವಾಗ ಸಿನಿಮಾನೂ ನೋಡ್ತೀರಾ. ನೋಡ್ಬಿಟ್ಟು ನೀವೇ ಹೇಳಿ ನಮ್ಮ ಸಿನಿಮಾ ಬಗ್ಗೆ. ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಇವತ್ತು ನಮ್ಮ ಇವೆಂಟಿಗೆ ನೀವು ಬಂದಿದ್ದೀರಾ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಕಿಶೋರ್ ಸರ್, ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು. ನಿಮ್ಮ ಕಣ್ಣಲ್ಲೇ ಒಂದು ಪವರ್ ಇದೆ ಸರ್. ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ಆ್ಯಂಡ್ ಅವರೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ. ಇವಾಗಲೇ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ಸ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಮಹಾನಟಿಯಿಂದ ಇವತ್ತು 7 ಮಲೆ ಹೀರೋಯಿನ್ ಆಗಿದ್ದೀನಿ. ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಾನೇ ಬಂದಿರೋದು. ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು. ಬಹುಶಃ ನಾವು ಈಗ ರಾಣಾ ಹಾಗೆ ಇನ್ನೊಂದು ಬರಲಿ ವಿಜುವಲು. ಓಕೆ, ಥ್ಯಾಂಕ್ ಯು ಎಲ್ಲ ಗೆಸ್ಟ್ಗಳಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ಪ್ರೇಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಈ ಥರದ ವೇದಿಕೆನ ಇಲ್ಲಿ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜಲ್ಲೆಲ್ಲ ಮಾತಾಡಿ ಬಂದಿದ್ದಾರೆ. ಬಟ್ ನನಗೇನಂದರೆ ಇದು ಈ ಥರದೊಂದು ಮೊದಲನೇ ಸ್ಟೇಜು. ಈ ಹಂತಕ್ಕೆ ಬರೋದಕ್ಕೆ 15 ವರ್ಷ ಶ್ರಮ ಪಟ್ಟಿರ್ತೀವಿ ನಾವು. ರೈಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಈಗ ಈ ಸಿನಿಮಾನ ನೀವು ನೋಡಿ ಅಂತ ಹೇಳೋದು ಸುಲಭ. ಎಲ್ಲರೂ ಬರ್ತಾರೆ, ಡೈರೆಕ್ಟ್ರ್ ಹೇಳಿ ಅಂತ ಹೇಳ್ತಾರೆ. ಬಟ್ ನೀವು ನನ್ನ ನಂಬೋದು ಅನ್ನೋದಕ್ಕೆ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನೀವು ನನ್ನ ನಂಬಿ ಥಿಯೇಟ್ರಿಗೆ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಮಂಡ್ಯ ಭಾಗದವ್ರು, ನಾವು ಹಳೆ ಮೈಸೂರು ಮಂಡ್ಯ ಭಾಗದವರು. ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ. ನಿಮ್ಗೆ ಗೊತ್ತಿರ್ತಿಲ್ಲ, ಇರೋರ್ಗೂ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ. 90% ಜನ ಬೇಡ ಅನ್ನೋರೇ ಇರ್ತಾರೆ. ಹಾಗೂ ಅದರಲ್ಲೂ ಶ್ರಮ ಪಟ್ಟಿಲ್ಲ, ಇಲ್ಲೇನಾದ್ರು ಮಾಡಲೇಬೇಕು, ಸಾಧಿಸಲೇಬೇಕು ಅಂದ್ಕೊಂಡು ಬರ್ತೀವಿ. ಬಂದೊಂದಷ್ಟು ಕಷ್ಟಗಳೆಲ್ಲ ಪಟ್ಟು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ ಅಂದರೆ ನಾನು ಇಬ್ಬರು ನಾನು ನೆನೆಸ್ಕೊಳ್ಳೇಬೇಕು. ಒಂದು ನನ್ನ ತಾಯಿ. ನಮ್ಮ ಅಮ್ಮಂಗೆ ನನ್ನ ಮಗ ಏನೋ ಮಾಡ್ತಾನೆ, ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ. ಬಟ್ ನಾನು ಏನು ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಮಾಡ್ಬಿಡೋದು ಅಂತ ಬಂದಿರೋ. ನಾನು MBA ಗ್ರ್ಯಾಜುಯೇಟ್, MBA ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಾಗ ಇಡೀ ನಮ್ಮ ಫ್ಯಾಮಿಲಿಯೆಲ್ಲ ಹೇಳಿದ್ರು, ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ, ಅದೊಂದು ಪ್ರಪಂಚ, ಕೆಟ್ಟ ಪ್ರಪಂಚ, ಅಲ್ಲಿ ಹೋಗ್ಬಾರ್ದು, ಅದು ಫ್ಯೂಚರ್ ಕಟ್ಕೊಡಲ್ಲ ಅನ್ನೋ ಥರದ್ದು ಒಂದಿದು. ನಮ್ಮ ತಾಯಿ ಒಬ್ಬರು ನನ್ನ ನಂಬಿ ಕಳಿಸಿದ್ರು. ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂಥ ತುಂಬ ಸಾಂಗ್ಗಳು ಬರೆದಿದ್ದೀನಿ. ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಸಾಂಗಿಂದ ಹಿಡಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ಬೆವರ ಅನಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದಿದ್ದೀನಿ. ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಇರೋದಂದರೆ ನನಗೆ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ಗೆ. ಅದು ನನಗೆ ತುಂಬ ಖುಷಿ ಇದೆ. ನನಗೆ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ. ಅವ್ರ ಆಶೀರ್ವಾದನೂ ಕೂಡ ನನಗಿದೆ. ನಾನು ಸಾಂಗ್ ಬರೆದಾಗಲೇ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು, ನೀನು ಚೆನ್ನಾಗಿ ಆಗ್ತದೆ ಅಪ್ಪಿ, ನೀನು ಒಳ್ಳೆ ಸಿನಿಮಾ ಮಾಡ್ತೀಯಾ ಅಂತ. ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಬಾಸ್ ಹತ್ರ ಆಶೀರ್ವಾದ ತಗೊಂಡೇ ಬಂದಿದ್ದೆ ನಾನು. ಹಾಗಾಗಿ ನಿಮಗೆಲ್ಲ ನಾನು ನಂಬಿಕೆಯಿಂದ ಹೇಳ್ತೀನಿ, ನಿಮ್ಮೆಲ್ಲರೂ ನಂಬಿಕೆಗಳನ್ನ ಉಳಿಸ್ಕೊತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ. ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ನಡೆದಿರುವಂಥದ್ದೇ ಕತೆ ಇದು. 2004ರಲ್ಲಿ. ಅಂದರೆ ಇದು ಎಲ್ಲರೂ ಇಡೀ ಕುಟುಂಬದವ್ರು ನೋಡೋವಂಥ ಸಿನಿಮಾ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ನಮ್ಮ ಜನ್ರೇಷನ್ನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಆ ಇನ್ಸಿಡೆಂಟ್ನ ಗೊತ್ತು ನಮಗೆಲ್ಲರೂ, ನಾವು ಇಂಚಿಂಚು ನೋಡಿದ್ದೀವಿ. ನಮ್ಮ ತಂದೆ ಜನ್ರೇಷನ್ ಆ ವಿಷಯನೆಲ್ಲ ಕೇಳಿದ್ದಾರೆ. ಅಂದರೆ ನಮ್ಮ ಟೈಮಲ್ಲಿ ಇದು ನಡೆದಿತ್ತು ಅಂತ ಗೊತ್ತು.
ಬಟ್ ಈಗಿನ ಜನ್ರೇಷನ್ಗೆ ಅದ್ರ ಮಾಹಿತಿ ಇದೆ. ಆ ಎಕ್ಸ್ಪೀರಿಯನ್ಸ್ನ ನೀವು ಬಂದು ಥಿಯೇಟ್ರಲ್ಲಿ ಮಾಡ್ತೀರಾ. ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ ನನಗೆ ಇನ್ಸಿಡೆಂಟ್ ಗೊತ್ತಿತ್ತು, ನನಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ ಅನ್ನೋ ಥರದ್ದು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಒಂದು ಮತ್ತೆ ಇದರೊಳಗಡೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ, ಒಂದು ಕ್ರೈಮು, ಥ್ರಿಲ್ಲರು, ಈ ಜಾನರ್ ಜೊತೆಗೆ ಒಂದು ಪ್ರೀತಿನೂ ಇದೆ. ಅಂದರೆ ನಾವು ಮೊದಲೇ ಕ್ಯಾಪ್ಷನಲ್ಲಿ ಹೇಳಿದ್ವಿ, 7 ಮಲೆಯ ಮಡಿಲಲ್ಲಿ ಎದೆ ನಡುಗಿಸದ ಪ್ರೇಮ ಕಥೆ ಅಂತ. ಆ ಮಾದಪ್ಪನ ಆಶೀರ್ವಾದದಿಂದ ಇವತ್ತು ಟೈಟ್ಲು 7 ಮಲೆ ಅಂತಲೇ ಆಗಿದೆ. ಅದು ಅಂದರೆ ಎಲ್ರಿಗೂ ಒಂದು ಏನದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ಲಿ ಕೂತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ. ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ. ನಾನು ಶುರು ಮಾಡೋಗ್ಲೇ ಹೇಳಿದೆ, ಅಂದರೆ 2 ಜೀವಗಳು ನನ್ನ ನಂಬಿತ್ತು ಅಂತ. ಒಂದು ನನ್ನ ತಾಯಿ, ಇವತ್ತು ಮನೇಲಿ ಟಿ ವಿಲಿ ನೋಡ್ತಾ ಇರ್ತಾರೆ ನಾನು ಇವತ್ತಿಲ್ಲಿ ಮಾತಾಡ್ತಾ ಇರೋದನ್ನ. ಇನ್ನೊಂದು ನನ್ನ ವೈಫು. ನನ್ನ ವೈಫ್ ಕೂಡ ನಾನು ಅಂದರೆ ನನಗೆ ನಿಮ್ಗೆ ಗೊತ್ತಿರುತ್ತೆ, ಮದುವೆಗೆ ಹುಡುಗಿ ಹುಡ್ಕೋಕೆ ಹೋದಾಗ ಎಲ್ಲರೂ ಯಾರೋ ಅಷ್ಟು ಈಸಿಯಾಗಿ ಗೌರ್ಮೆಂಟ್ ಕೆಲಸ ಇರೋರು ಬಿಟ್ಟರೆ ಹುಡುಗಿನ ಕೊಡೋದಿಲ್ಲ. ಎಕ್ಸ್ಪೆಷಲಿ ಸಿನಿಮಾದವರು ಅಂದರೆ ಮಾತ್ರ ಕೊಡೋದೇ ಇಲ್ಲ ಹುಡುಗಿನ. ಸೇಮ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲೂ ಆದಾಗ ನನ್ನ ಹೆಂಡತಿ ಅವತ್ತು ನನ್ನ ನಂಬಿ, ಅಂದರೆ ನಂಬಿಕೆನೇ ಅಲ್ಟಿಮೇಟ್, ಪ್ರೀತಿನೇ ಅಲ್ಟಿಮೇಟ್ ಅನ್ನೋ ಒಂದು ನಂಬಿಕೆನ ಅವತ್ತು ನನಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಇಲ್ಲಿವರೆಗೂ ಇದ್ದೀನಿ. ಆಗ ನಿಮ್ಮೆಲ್ಲರೂ ಒಂದು ಇದ್ರ ಮೇಲೆ ಒಂದು ಸ್ಟೇಜ್ ಮೇಲೆ ಬರಬೇಕು ಅಂತ ನನ್ನ ವೈಫ್ನ ಕರಿತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಅಂದರೆ ಕರಿಬೇಕು ಅಂತ ಏನಿಲ್ಲ. ಚಿನಿ ಅವ್ರಿಗೊಂಚೂರು ಜಾಗ ಮಾಡಿಕೊಡಿ. ಇಲ್ಲ, ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ಇದು ನನ್ನ ಲೈಫಲ್ಲಿ ಚಿನ್ನಿ, ಹಾಗೆ ನಿಮ್ಮ ಲೈಫಲ್ಲೂ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಚಿನ್ನಿ ಇರ್ತಾರೆ. ನನ್ನ ವೈಫು ಅಂದರೆ ನೀವು ಕೂಡ ನನ್ನ ನಂಬೋದು ಏನಕ್ಕೆ ಅಂದರೆ, ಅವತ್ತು ನನ್ನ ನಂಬಿದ್ದು ನಮ್ಮ ಅಮ್ಮಂಗೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅವತ್ತು ನನ್ನ ನಂಬಿ ಮದುವೆ ಆದಂಥ ನನ್ನ ಹೆಂಡ್ತಿನೂ ಕೂಡ ನಾನು ಇವತ್ತು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬ ಪ್ರೇಕ್ಷಕನಿಗೆ ಹೇಳ್ತಾ ಇದ್ದೀನಿ, ನಾನು ಈ ಮಣ್ಣನ ಕತೆ ಮಾಡಿದ್ದೀನಿ, ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೊತೀನಿ. ನೀವು ಕೊಡೋ 100-200 ರೂಪಾಯಿ ಬೆಲೆ ನನಗೆ ಗೊತ್ತು, ನೀವು ಕೊಡೋ 2 ಗಂಟೆ ಬೆಲೆ ನನಗೆ ಗೊತ್ತು. 100% ನಾನು ಅದನ್ನು ಉಳಿಸ್ಕೊತೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನು ಇದೇ ಥಿಯೇಟ್ರ್ ಹತ್ರ ಫಸ್ಟ್ ಶೋಲಿ ಬಂದು ಇರ್ತೀನಿ. ನೀವು ಬಂದು ನಿಮ್ಮ ರಿವ್ಯೂ ನೀವು ಹೇಳ್ಬೋದು. ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಬುದ್ಧಿವಾದ ಹೇಳ್ಕೊಡ ಹೋಗ್ಬೋದು, ಅಷ್ಟು ನಾನು ಓಪನ್ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾನ 5ನೇ ತಾರೀಕು ಓಪನ್ ಆಗುತ್ತೆ, ಮುಂಚೆನೇ ಪೇಡ್ ಪ್ರೀಮಿಯರ್ ಎಲ್ಲ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ. ನನ್ನ ವೈಫು ಬಂದ ತಕ್ಷಣ ಬ್ಯಾಡ್ಸ್ ಕೇಳ್ಬಿಟ್ಟು ಹೇಳಿದ್ರು, ಅಂದರೆ ನನಗಿಲ್ವಾ ಇದು ಬ್ಯಾಡ್ಜು ಅಂತ ನಮ್ಮ ಟೀಮ್ ಅವ್ರಿಗೆ ಮಾತ್ರ ಅಂದೆ. ಹಾಗಾಗಿ ಇದನ್ನ ನನ್ನ ವೈಫು ನನ್ನ ಟೀಮೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದನ್ನು ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರ್ದೇಶಕರೇ. ಎಲ್ಲ ನಿರ್ದೇಶಕರಿಗೂ ಅವ್ರ ಮುಂದೆ ಎಷ್ಟೇ ಸಿನಿಮಾಗಳು ಮಾಡ್ಬೋದು, ಆದರೆ ಮೊದಲು ಸಿನಿಮಾ ವೆರಿ ಸ್ಪೆಷಲ್. ಹೌದು ಮೇಡಮ್, ಅಂದರೆ ನಾ ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ. ದೊಡ್ಡ ದೊಡ್ಡ ತಾರಾ ಬೆಳಗನೆ ಇದೆ ನಿಮ್ಗೆ. ಇಲ್ಲಿ JB ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಇನ್ನೂ ತುಂಬ ದೊಡ್ಡ ದೊಡ್ಡ ನಟರಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ, ಅದ್ವೈತ ಸರ್ ಇಂದ ಹಿಡಿದು ಡಿ ಇಮ್ಮಾನಿಂದ ಹಿಡಿದು ಇದಕ್ಕೆ ಸೌಂಡ್ ಮಿಕ್ಸಿಂಗ್ ಮಾಡಿದ್ದು ಎಲ್ಲ ದೊಡ್ಡ ದೊಡ್ಡವರು ಇರೋ ಅದು ದೊಡ್ಡ ಟೆಕ್ನಿಷಿಯನ್ಸೇ ಇದ್ದಾರೆ. ಬಟ್ ಏನಂದರೆ ಇದರಲ್ಲಿ ನಾನು ಒಬ್ಬನೇ ಹೊಸಬ. ಬಟ್ ನನ್ನ ಹೊಸಬತನಕ್ಕೆ ನನಗೇನಂದ್ರೆ ಇಷ್ಟು ಜನ ನಂಗೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಅವ್ರು ನಂಬಿಕೆ ಉಳಿಸ್ಕೊಂಡ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತೀರ. ಅದು ನನ್ನ ಏಜ್ಗೂ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ಗೂ ಅಲ್ಲ, ನಾನು ಇರೋ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ಎಲ್ರಿಗೂ ನ್ಯಾಯ ಒದಗಿಸ್ತೀನಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳು ಬಳಸಿ. ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಮಾಗಡಿ ರೋಡ್ ಇದು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ. ಥ್ಯಾಂಕ್ ಯು ಅಣ್ಣ, ಲವ್ ಯು ಎಲ್ರಿಗೂ. 7 ಮಲೆ ಭಾಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದನೂ ಭಾಳ ಖುಷಿ. ನಾನು ತರುಣ್ಗೆ, ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ, ಬಹಳ ಒಳ್ಳೆ ಎನರ್ಜಿ ಇದೆ, ಬಹಳ ಚೆನ್ನಾಗಿರುತ್ತೆ ಅಂತ. ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ, ಐ ಥಿಂಕ್ ವರ್ಷಗಳಾಗಿದೆ. ಸಿನಿಮಾ ತುಂಬ ಆನೆಸ್ಟಾಗಿ, ಪ್ಯಾಷನೇಟಾಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ. ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಭಾಳ ಖುಷಿ ಆಯಿತು. ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ನಾನು ಇಲ್ಲೇ ಇರ್ತೀನಿ, ಬನ್ನಿ ಸಿನಿಮಾ ನೋಡಿ ನಂದು, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ. ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ತರುಣ್
ಬಹಳ ಅಂದರೆ ಯಾವಾಗಲೇ ಸಿಕ್ಕರು ಬಹಳ ಖುಷಿಯಾಗಿ ಬೇರೆ ಇವತ್ತವರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ. ಇದೊಂಥರ ಒಂದೊಂದು ಬ್ರದರ್ಲಿ ರಿಲೇಷನ್. ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತವರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ. ಅಷ್ಟು ಸಿನಿಮಾನ ಜೀವಿಸುವಂಥದ್ದು. ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ. ಹೌದು, ಸಿನಿಮಾ ವ್ಯಾಪಾರ ಹೌದು, ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ. ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಹಾಕ್ತಾ ಇರ್ತೀವಿ. ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ. ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸೋಕ್ಕಾಗುತ್ತೆ, ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು. ಹಂಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ, ಬಹಳ ದೊಡ್ಡ ರಿಸ್ಕ್ ತಗೊಳ್ಳೋವಂಥ ಒಂದು ಗುಣ ಬೇಕಾಗಿರುತ್ತೆ. ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ. ಅದು ಅವರು ಸಿನಿಮಾಗೆ ಬಂದಾಗಿಂದನೂ ಅದನ್ನು ನಾವೆಲ್ಲರೂ ನೋಡ್ಬೋದು. ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು. ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ, ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ. ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ. ಇನ್ನು ರಾಣಾ, ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ, ವೆರಿ ಇಂಟೆನ್ಸ್ ಆ್ಯಕ್ಟರ್. ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಮಹಾನಟಿಲ್ ಆಲ್ರೆಡಿ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ, ನಮ್ಮ ಮೈಸೂರು ಹುಡುಗಿ. ಸೊ ಅದ್ಭುತವಾದ ತಂಡ. ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರಿದ್ದಾರೆ. ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ, ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಏಳುಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳುಮಲೆ ಟೈಟ್ಲಿಂದ ಇರೋದು ಮಾದಪ್ಪ. ಒಂದ್ಸರಿ ನಮ್ಮಪ್ಪ ಮಾದಪ್ಪಂಗೆ ಹೋಗೇ ಅನ್ರಪ್ಪ. ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ. ಆ್ಯಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ 5ನೇ ತಾರೀಕಿಂದ. ತುಂಬ ಚೆನ್ನಾಗಾಗಲಿ, ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ ಈಗಲೇ, ಬಟ್ ಚೆನ್ನಾಗಿದೆ. ಶರಣ್ ಸರ್. ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು. ಓಕೆ, ನವೀನ್ ಅವ್ರಿಗೆ. ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟೀಮ್ ಏಳುಮಲೆ. ಟ್ರೈಲರ್ ಭಾಳ ಚಂದ ಐತೆ. ಅಂದರೆ ಟೀಸರು ಮತ್ತು ಪೋಸ್ಟ್ರಿಂದನೂ ಭಾಳ ಇಷ್ಟ ಆಗಿತ್ತು ನನಗೆ ಕಂಟೆಂಟು. ಅದು ಫಸ್ಟ್ ಪೋಸ್ಟರ್ ನೋಡಿದಾಗ್ಲೂ ಭಾಳ ಚಂದ ಅನಿಸ್ತು, ಟೀಸರ್ ನೋಡಿದಾಗೂ ಚಂದ ಅನಿಸ್ತು. ಇನ್ನು ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನಂಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದ್ರಾಗ. ಒಂದು ಮುದ್ದಾದ ಪೇರಿದೆ ಇಲ್ಲಿ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ, ಪುನೀತ್, ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ. ಆ್ಯಂಡ್ ಒಳ್ಳೆ ಪಾತ್ರವರ್ಗ. ಕಿಶೋರ್ ಸರು ದುನಿಯಾ ಟೈಮಿಂದನೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ. ನಮ್ಮ ಸತ್ಯ ಅವರು, ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರಿಂದಾನೆ ಹಂಗೇನೆ ಕರೆಯೋಕೆ ಇಷ್ಟ ನನಗೆ ನಿಮ್ಮನ್ನು. ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಾಭರಣ ಸರ್ ಆಗಿರಲಿ, ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಇದೆ ನಮ್ಮ ಕರ್ನಾಟಕ ಟೂರಿಸಂಗೆ, ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ. ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ನೀವು. ಬಹುಶಃ ಎಲ್ಲ 100-150 ಕಿಲೋಮೀಟ್ರಿಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ, ಚಿತ್ರದುರ್ಗ ದಾಟಿದ್ರೆ ನಮ್ಮ ಶುರು ಆಕೈತಿ ಈ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ತನಕನು. ಇನ್ನು ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ. ಮಾದಪ್ಪನ ಬೆಟ್ಟದ ಸುತ್ತ ಆಗಲಿ, ಚಾಮರಾಜನಗರ ಆಗಲಿ, ನೀವು ಅಲ್ಲಿ ಮ್ಯಾಪ್ನ ನೋಡ್ತೀರಿ. ಅದ್ರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕತ್ತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದೈತಲ್ಲ, ಪುನೀತ್ ಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕತೆ ಅಂತ ಅನ್ಕೊಂಡು. ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತೆ ನಮ್ಮ ಕಡೆ.
ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರು ಜಾಸ್ತಿ ಆಗೈತಿ, ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡ್ದಂಗೆ ಆಕೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲೇ ಅದಾರೆ. ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಸಾಧಕ್ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತಿ, ಆದರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದಿದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಥ ಕೊಡಲಿ ನಂಗೊಂದು ಅರ್ಥ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟ್ರು. ಅವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್, ಒಂದು ಎಕ್ಸ್ಟ್ರಾ ಅಂತ ಹೆಂಗೆ ಕರಿತೀವಿ, ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು, ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟಿಗೆ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದರೆ ಒಬ್ಬರು ಸಹ ಕಲಾವಿದರಾಗಿ, ಒಬ್ಬರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ಬರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು. ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಭಾಳ ಖುಷಿ ಆಗ್ತದೆ. ಆ್ಯಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಧನೂನ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿತ್ತು ಮದುವೆಗೆ ಸರ್. ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದ್ರೂ ಫೋನ್ ಮಾಡ್ಬೋದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ಅದು ನೀವು ಮದುವೆ ಆಗಿರಲ್ಲ, ರಾಂಗ್ ನಂಬರ್, ಸಾರಿ. ಮೋಸ್ಟ್ಲಿ ಬ್ಯಾಚುಲರ್ಗೆ ಗೊತ್ತಾಗ್ತಿದ್ದು ಅವನ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು ಕನೆಕ್ಟೇ ಆಗಲ್ಲ ಅದು 10 ಗಂಟೆ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್, ಫಾರ್ ದ ಟೀಮ್. ಆ್ಯಂಡ್ ಪ್ರಿಯಾಂಕ ಅವರೇ, ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ, ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನ ತಲುಪಿಬಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾವು ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚಂದಾಗಿ ಆ್ಯಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನು. ಆ ಕಾಂಬಿನೇಷನ್ ನಿಮ್ಗೆ ಐತಿ. ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ರಾಣಾ, ಮೊದಲೇ ಪಿಕ್ಚರಿಂದನೇ ಕಂಪ್ಲೀಟ್ ಅಂದರೆ ಎಲ್ಲ ರೀತಿಯಿಂದನೂ ತಯಾರಾಗಿ ಬಂದಂಥವ್ರು. ನಾನು ಫಸ್ಟ್ ಪಿಕ್ಚರ್ ನೋಡೇನೆ, ಏನಿದು ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ ಅನ್ಕೊಂಡು. ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ಗೆ ನಿಮ್ಮನ್ನ ಆ್ಯಕ್ಟ್ರಾಗಿ ಕರ್ಕೊಂಡು ಹೋಗುತ್ತೆ ಅನ್ಕೊಂಡು ಭಾವಿಸ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಹತ್ತ ಮುಂದೆ ಕಾಲು ನೋಡ್ಸಕತ್ರ ಹೇಳ್ತಾರೆ, ಹೋಗೇನ್ರಿ ಅಂತ ಅನ್ಕೊಂಡು, ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ. ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲುವಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. ಆಗಿದ್ದೀನಿ, ಅವ್ರಿಗೆ ಪ್ರಮೋಷನ್ ಆಗೈತೆ, ಅಲ್ಲದೆ ಜಾಬ್ ಸಿಕ್ಕೈತಿ. ನಾನು ಇಂಟರ್ನ್ಶಿಪ್ನಾಗ ಇದ್ದೀನಿ, ಪ್ರಮೋಷನ್. ಓಕೆ, ಧನ್ಯವಾದಗಳು ನಿಮ್ಗೆ ಶರಣ್ ಸರ್. ಸ್ವಲ್ಪ ಮುಂದೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇಲ್ಲಿ ಇರೋದಂತೆ ಭಾಳ ಹೆಮ್ಮೆ ಆಗತ್ತೆ ರೀ. ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದು ಇದೆ ಗೊತ್ತಾ. ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ. ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ, ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದನ್ನ ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ಒಂದೊಂದು ಸೇರ್ತಾ ಹೋಯ್ತು ಗೊತ್ತಾ. ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಹೌದು, ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಅವರ ಜೊತೆಯಲ್ಲಿ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಅವರು ಒಂದು ಸಿನಿಮಾನ ಹಿಂಗೆ ಆಯ್ಕೆ ಮಾಡಿದ್ರು ಅಂತಂದರೆ ಅದ್ರಲ್ಲಿ ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನೋವಂಥದ್ದು. ಯಾಕೆ ಅಂತಂದರೆ ನನಗೆ ಗೊತ್ತು, ಅವರಿಗೆ ಚಿತ್ರಕಥೆ ಆಗಿರ್ಬೋದು, ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೆಂಗಿರುತ್ತೆ ಅಂತಂದರೆ, ನನ್ನ ಇದುವರೆಗೂ ರ್ಯಾಂಬೋಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್. ಆಮೇಲೆ ಅವ್ರಿಗೆ ಎಷ್ಟು ಚಂದ ಅಂತಂದರೆ, ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನನಗೊಂದು 3 ಕತೆ ಕೇಳಿಸ್ತಾನೆ, ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ.
2 ಕತೆ ಸುಮಾರಾಗಿರುತ್ತೆ. ಕತೆ ಕೇಳಿಸ್ತಾನೆ, ಯಾವ ಕತೆ ಹೇಳು ಅಂತ ಹೇಳ್ತಾನೆ ನನಗೆ. ನಾನು ಯಾವುದೋ ಚೆನ್ನಾಗಿರಲ್ವಲ್ಲ ಅದನ್ನೇ ಓಕೆ ಮಾಡಿರ್ತೀನಿ. ಆಯಿತಾ, ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ. ಆ ಥರ ಆದಂಥದ್ದೇ ರ್ಯಾಂಬೋ, ಆ ಥರ ಆದಂಥದ್ದೇ ರ್ಯಾಂಬೋ 2, ಆ ಥರ ಆದಂಥದ್ದೇ ಗುರು ಶಿಷ್ಯರು. ಸೊ ಇದ್ರ ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು. ಅವರಿದ್ದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ. ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊತಾ ಇರುವಂಥ ಎಲ್ಲ ಹಿಂದ್ಗಡೆ ಇರುವಂಥದ್ದು ನೋಡಿ, ಅಲ್ಲಿಂದ ಪುನೀತ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ಡಿ ಇಮಾನ್ ಅವರಾಗಿರ್ಬೋದು. ಈ ಸಿನಿಮಾದಲ್ಲಿ ನನಗೆ ರಾಣಾ ಅವರೊಬ್ಬರಲ್ಲ ಇರೋ ಒಂದು ಇಷ್ಟು ಮಲ್ಟಿ ಸ್ಟಾರರ್ ಈ ಪಿಕ್ಚರು. ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ, ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗತ್ತೆ. ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋ ಅಂಥದ್ದು. ಇವತ್ತು ಖಂಡಿತವಾಗ್ಲೂ ಜನನ್ನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ, ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ. ಬಟ್ ಇವತ್ತು ನೀವು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ. ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದರೆ, ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು. ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು, ಯಾಕೆ ಅಂತಂದರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ. ರ್ಯಾಂಬೋ ಸಿನಿಮಾ ಮಾಡೋವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವನು. ನಾನು 100 ಸಿನಿಮಾಗಳ ಕಾಮಿಡಿಯನ್ನಾಗಿ ಮಾಡ್ತೀನಿ, ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ. ಹೂಡಿಕೆ ಅಂತ ಬರುತ್ತೆ ಗೊತ್ತಾ, ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು. ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಹೀರೋ ಆಗಿ ನಿಂತಿದ್ದಾನೆ ಅಂತಂದರೆ ಆ ಥರ ಎಸ್ ನಾನು ಇದೀನಿ ರೀ, ನೀವು ಬನ್ನಿ ಮುಂದೆ ಬರ್ತೀನಿ ಅಂತ ಅನ್ನೋವಂಥ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರೋವಂಥದ್ದು. ಅಂದರೆ ಅವರಿಗೆ ಸಿನಿಮಾ ಮೇಲಿರೋವಂಥ ಪ್ಯಾಷನ್ ನಾನು ಹೇಳ್ತಿರೋದು. ಇವತ್ತು ಈ ಸಿನಿಮಾದ ಮೇಲೆ ಎಷ್ಟು ಸತ್ವ ಇದೆ ಅಂತ ಅನ್ನೋವಂಥದ್ದು ಇಷ್ಟು ಜನಗಳು ಸೇರಿದ್ದಾರೆ. ಆಮೇಲೆ ಇಷ್ಟು ಜನರ ಕಲಾವಿದರುಗಳು ನೋಡಿ, ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರಿದ್ದಾರೆ ನೋಡಿ, ಬುದ್ಧಿವಂತ ನಟರಿದ್ದಾರೆ, ಎಷ್ಟು ಚಂದ ಟೀಮ್ ಇದೆ. ಕಾಂಟೆಂಟ್ ಅಂತಿರ್ತೀವಲ್ಲ ನಾವು ಯೂಶಲಿ, ಇವು ಭಾಳ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಕಾಂಟೆಂಟ್ ಅಂತಿದ್ದಂಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಆಗ್ಬಿಡುತ್ತಾ, ತುಂಬ ಕಲಾತ್ಮಕವಾಗಿ ಮಾಡಿಬಿಡ್ತೀವ ಅಂತ ಅನ್ನೋವಂಥದ್ದು. ಕಾಂಟೆಂಟನ್ನು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಂತ ಅನ್ನೋವಂಥದ್ದು ಇವತ್ತು ಈ ಟೀಮ್ ಮಾಡಿಕೊಟ್ಟಿರೋವಂಥದ್ದು. ನಿಮಗೆ ಕಾಂಟೆಂಟು ಬರುತ್ತೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಸಿನಿಮಾನೂ ಇದಾಗತ್ತೆ ಅಂತ ಅನ್ನೋದಕ್ಕೆ ಒಂದಿಷ್ಟು ಹೃದಯದಲ್ಲಿ ನಂಬಿಕೆ ಇದೆಲ್ಲ ಬರ್ತಾ ಇದೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವ ಎಲ್ಲ ಲಕ್ಷಣಗಳು ನನಗೆ ಬಂದಿರುವಂಥದ್ದು. ಕನ್ನಡಿಗರ ಮುಂದೆ 5ನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಆಶೀರ್ವಾದ ನಿಮ್ಮದು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನನ್ನನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ರಾಣಾ ಅವರು ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು 2 ನಿಮಿಷ ಮುಗಿಸ್ಬಿಡ್ತೀನಪ್ಪ. ಅವರಿಬ್ಬರ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ ತರುಣ್ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ಒಂದು ಒಬೀಡಿಯಂಟ್ ಸ್ಟೂಡೆಂಟ್ ನೋಡ್ತಾನೆ ಅವನು. ಇವನು ಒಬೀಡಿಯಂಟ್ ಸ್ಟೂಡೆಂಟ್ ನೋಡ್ಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ. ಒಂದು 10 ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ 10 ಬೆಸ್ಟ್ ವಿದ್ಯೆಗಳು, 5 ಸುಮಾರು ವಿದ್ಯೆಗಳು, ಇನ್ನು 3 ಓಕೆ ವಿದ್ಯೆಗಳು. ಆ 18 ವಿದ್ಯೆಗಳನ್ನು ಬಿಡಲ್ಲ ಅವನು. 10ನ್ನು 10ಕ್ಕೆ ತೆಗೆದು 5ನ್ನು ತೆಗೆದು ಅದನ್ನು ತೆಗೆದು ಹಿಂಡಿ ಏನೇನಿದೆ ಅವ್ರ ಮುಂದಿನ ಪಿಕ್ಚರ್ ಏನೂ ಇರಲ್ಲ. ನೆಕ್ಸ್ಟ್ ಏನಕ್ಕೆ ಕೇಳಕ್ಕೆ ಬರ್ತೀನಿ ಅಂದರೆ, ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ರಾಣಾ ಅವ್ರು ನೋಡ್ಬೋದು, ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕ್ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದೆ. ಒಳ್ಳೇದಾಗಲಿ ಸರ್. ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದರೆ ಅಲ್ಲೇನೆ, ಯಾಕಂದರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕ್ ಅವರ ಪಾದಾರ್ಪಣೆ ಆಗ್ತಾ ಇದೆ. ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ, ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಅಂತ ಇದ್ದೀವಿ. ನನಗನ್ಸಿದ್ದು ನಾವು ಅನ್ಕೊತಾ ಇದ್ದಿದ್ದು ಯಾವಾಗ 7 ಮಲೆ ರಿಲೀಸು ಯಾವಾಗ ಅಂತ ಇದ್ವಿ. ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಯಾವಾಗ. ಥ್ಯಾಂಕ್ ಯು. ಸೂಪರ್. ನಮ್ಮ ಶರಣ್ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ತಿಳಿಸ್ಬಿಡಿ ಸರ್. ತಮ್ಮ, ನೀನು ಏನು ಮಾಡಿದ್ರು ಒಳ್ಳೇದೇ ಮಾಡ್ತೀವಿ, ಚಲೋನೇ ಮಾಡ್ತೀವಿ.
ಈ ಫಿಲಿಮ್ ಸೂಪರ್ ಡೂಪರ್ ಹಿಟ್ ಆಗ್ತದೆ, ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ಏಳುಮಲೆ ಮಾದೇಶ್ವರ ಕಾಪಾಡ್ತಾನೆ. ಈ ಕರ್ನಾಟಕದ ಜನತೆ ನಿನ್ನ ಕೈ ಹಿಡಿದೇ ಹಿಡಿತಾರೆ. ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಯಾಕಂದ್ರೆ ಅಟ್ಲಾಂಟ ನಾಗರಾಜ್ ಸರ್ನು ಇಲ್ಲಿ ಬಂದಿದ್ದಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಕತ್ತದ. ನಾಗರಾಜ್ ಸರ್ ನೋಡೋಣ, ಕಿಶೋರ್ ಸರ್ ಅವ್ರಿಬ್ರು ಅಣ್ಣ ತಮ್ಮರು ಕಣ್ಣಂಗೆ ಕಾಣಕತ್ತಾರ. ಅಷ್ಟು ಒಳ್ಳೆ ಇವತ್ತು ಕಿಶೋರ್ ಸರ್ ಇದರಲ್ಲಿ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಲ್ಲಿ 3 ಸೂಪರ್ ಸ್ಟಾರ್ಸ್ಗಳು ಅಲ್ಲಿಗಲ್ಲಿ ನಮ್ಮ ಶರಣ ಸರು, ನವೀನ್ ಅವ್ರು ಹೇಳಿಬಿಟ್ಟಿದ್ದಾರೆ, ಏನು ಹೆಚ್ಚಿಗೇನು ಹೇಳೋದಿಲ್ಲ. ಕಿಶೋರ್ ಸರ್, ನಾನು ತರುಣ್ ತಮ್ಮಗ ಪುನೀತ್ ಅವರಿಗೆ ಒಂದು ಮಾತು ಕೇಳಿದೆ, ದಯಾಣ ನಾನು ಸೇರಿ ನಮ್ಮಿಬ್ಬರಿಗೂ ಒಂದೊಂದು ಸಣ್ಣ ರೋಲ್ ಕೊಡ್ರಿ ಅಂತಂದ್ವಿ. ನೀವು ರಿಜೆಕ್ಟ್, ನೀವು ಇಲ್ಲಿ ಬೇಡ, ನೀವು ಪಾಲಿಟಿಕ್ಸಿಗೆ ನೀನು ಹೋಗು, ಬಿಸ್ನೆಸ್ಸಿಗೆ ನೀನು ಹೋಗು ಅಂತ ಕಳಿಸಿಬಿಟ್ಟದು. ಏನೋ ಜಡೇಶ್ ಮಾಸ್ಟ್ರು ನೆಕ್ಸ್ಟ್ ನಮ್ಗೊಂದು ರೋಲ್ ಕೊಡ್ತೀನಿ ಅಂದ್ರೆ ಅದೇ ಆಶೆದಾಗ ಕುಂತೀವಿ. ಭಾಳ ಅಂದ್ರೆ ಭಾಳ ಒಳ್ಳೆ ರೀತಿಯಿಂದ ಈ ಫಿಲಿಮ್ ಮೂಡಿ ಬಂದಿದೆ. ರಾಣ, ಈ ಪ್ರೋಗ್ರಾಮ್ ಆಗನ ದಯವಿಟ್ಟು ನೀನು ಪ್ರಿಯಾಂಕಾ ಇಬ್ಬರು ಸಿಗಬೇಕು. ಇವತ್ತು ಆಟೋಗ್ರಾಫ್ ಕೊಟ್ಬಿಡ್ರಿ. 5ನೇ ತಾರೀಕು ಆದ್ಮೇಲೆ ಭಾಳ ಬಿಜಿ ಆಗಿಬಿಡ್ತೀರಿ ನೀವು. ಮುಂದೆ ನಿಮ್ಗೆ ಹಿಡಿಯೋದೇ ಭಾಳ ಕಷ್ಟ ಆಗ್ತದೆ. ಯಾಕಂತಂದ್ರೆ ಅಷ್ಟು ಈ ಫಿಲಿಮ್ ಮೇಲೆ ಭಾಳ ಅಂದ್ರೆ ಭಾಳ ಚಂದ ಬಂದಿದ್ರಿ ಇಬ್ಬರು. ಅಷ್ಟೇ ಒಳ್ಳೆ ರೀತಿಯಿಂದ ಟ್ರೇಲರ್ ನೋಡ್ತಿದ್ದೆ. ನನ್ನ ಮಗ ಆಲ್ರೆಡಿ ಕಳಿಸಿದ, ತಮ್ಮ ನೀ ಚಿಂತೆ ಮಾಡಬೇಡ, ಎಷ್ಟು ಅದ್ಭುತವಾಗಿ ಬಂದಿದೆಯಪ್ಪ ಅಂತಂದ್ರೆ ಯಾವಾಗ 5ನೇ ತಾರೀಕು ಆಗ್ತಂತ ಕಾಯ್ಕೊಂತ ಕುಂತಿದ್ವಿ. ತಮ್ಮ ಬೈಯಕ್ಕೆ ಹೋಗ್ಬೇಡ, ನಾವು ಗುಲ್ಬರ್ದಾಗ ಟಿಕೆಟ್ ಬುಕ್ ಮಾಡಿವಿ, ನೀ ಬೆಂಗಳೂರಾಗ ನೋಡಕ್ ಬಂದ್ರೆ ನಾವು ಬರಂಗಿಲ್ಲ, ನಾವು ನಮ್ಮ ಜನರು ಕೂಡ ಗುಲ್ಬರ್ದಾಗ ನೋಡ್ತೀವಿ. ಭಾಳ ಒಳ್ಳೆ ರೀತಿಯಿಂದ ಈ ಫಿಲಿಮ್ ಬಂದಿದೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೂ ಹಲವಾರು ಇಂಥ ಫಿಲಿಮ್ಗಳು ಕೊಟ್ಟು ಒಳ್ಳೆ ಕರ್ನಾಟಕ ಇಂಥ ಒಳ್ಳೆ ಕಲಾವಿದರನ್ನ ಪರಿಚಯ ಮಾಡಿಕೊಡು ಅಂತ ಹೇಳ್ತಾ, ಇದೇನು ಪ್ಯಾನ್ ಇಂಡಿಯಾನ ಏನ್ ತಮ್ಮ? 3 ಭಾಷೆ, ಸದ್ಯಕ್ಕೆ 3 ಭಾಷೆ. ಇನ್ನೊಂದು 2 ಸೇರಿಸ್ಬಿಡಲ್ಲ? ಓಕೆ, ಹಿಟ್ಟಾದ್ಮೇಲೆ ಸೇರಿಸ್ದ್ಯಾ? ಡನ್. ಯಾಕಂದ್ರೆ ಭಾಳ ಆ ಥರ ಬರ್ತದೆ ಅಂದ್ರೆ 3 ರಾಜ್ಯದ ಗಡಿಗೆ ಸಂಬಂಧಪಟ್ಟಂಗೆ ಗೊತ್ತಾಗ್ತದೆ. ಭಾಳ ಖುಷಿ ಆಗ್ತದೆ, ನೋಡೋ ಆಸೆ ಇದೆ. ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಹೆಸರು ಬರಲಿ, ಒಳ್ಳೆ ಎಲ್ಲನೂ ಬರಲಿ, ಹೆಚ್ಚಿಗೆ ದುಡ್ಡು ಬರಲಿ ಅಂತ ದೇವ್ರ ಹತ್ರ ಹಾರೈಸಿ ತಮ್ಮೆಲ್ಲ ಟೀಮ್ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಥ್ಯಾಂಕ್ ಯು ಸರ್. ತರುಣ್ ಸರ್ ಕೊಡ್ಲಿಲ್ಲ ಅಂದ್ರೂ ಪಾತ್ರ ಜಡೇಶ್ ಸರ್ ಕೊಡ್ತಾರೆ ಸರ್ ನಿಮ್ಗೊಂದು ಅವಕಾಶ. ಥ್ಯಾಂಕ್ ಯು ಸರ್. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿರು ಜಡೇಶ್. ಅದೇ ಆನ್ ಸ್ಟೇಜ್ ಫಿಕ್ಸ್ ಆಗೋಯ್ತು. ನೆನ್ಪಿಟ್ಕೊಳ್ಳಿ ಜಡೇಶ್ ಸರ್, ದಯಾನಂದ್ ಸರ್. ಕ್ರಿಯೇಟಿವ್ ಹೆಡ್ ಅಂತ ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು, ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗ್ತಾರೆ. ಯಾಕಂದ್ರೆ ಅಂತ ಒಂದು ಜಡ್ಜ್ಮೆಂಟ್ ಕಂಟೆಂಟ್ಗಳ ಬಗ್ಗೆ, ಕತೆಗಳ ಬಗ್ಗೆ ನಿಮ್ಗೆ. ಓವರ್ ಟು ಯು ಸರ್. ಸಿನಿಮಾ ರಿಲೀಸಿಗೆ ರೆಡಿ ಆಗಿ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದೆ, ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲೂ. ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನವೀನ್ ಅವಲ್ಲೇ ಹೇಳಿದ್ರು, ರ್ಯಾಂಬೋ ಅಂತ ನಾವೊಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು. ಸೊ ಅವಾಗ ಒಂದು ಸ್ನೇಹಿತರು, ನಾನು ಶಂಕರ್ ಅಂತ ಒಬ್ಬರು ಸ್ನೇಹಿತರು, ಅವರು ಪರಿಚಯ ಮಾಡ್ತಾರೆ ನವೀನ್ನ. ಒಳ್ಳೆ ಕಲಾವಿದರು, ಅವ್ರು ಥಿಯೇಟರ್ ಬ್ಯಾಕ್ ಡ್ರಾಪ್ ಇದ್ದಾರೆ. ಸೊ ಅಷ್ಟೊತ್ತಿಗೆ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು, ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು. ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ. ಸರ್ ಯಾರೋ ಒಂದು ಕಲಾವಿದರಲ್ವಾ, ಏನೋ ಒಂದು ಅವಕಾಶ ಕೊಡ್ಬೇಕು. ಬ್ರದರ್ ಯಾವುದೂ ಅಂಥದ್ದಿಲ್ಲ. ಇಲ್ಲ ಸರ್, ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ. ಈ ಥರದ್ದು ಒಂದು ಸಾಧು ಸರ್ ಜೊತೆಗೆ ಒಂದಿದೆ. ಹೌದಾ, ಸರಿ ಸರ್ ನಾನು ಮಾಡ್ತೀನಿ ಸರ್. ಅದು ಪಾತ್ರ ಚಿಕ್ಕದಾ ದೊಡ್ಡದಾ ಅಂತ ನವೀನ್ ಯೋಚನೆ ಮಾಡಲಿಲ್ಲ. ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಅಂತ ಎಂಟ್ರಾದವರು ಇವತ್ತು ಇಡೀ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ, ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ. ಇವತ್ತು ನಾವು ಎಲ್ಲೇ ಸಿಕ್ಕಿದಾಗ್ಲೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೇಟ್ ಆಗಿ ಮಾತಾಡ್ತಾರೆ. ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಆ ಥರದೊಂದು ಪ್ರತಿಭೆ, ಒಂದು ಪುನೀತ್ ಥರದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ. ಆ ನೇಟಿವಿಟಿ ಬ್ಯಾಕ್ ಡ್ರಾಪಲ್ಲಿ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ, ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು. ಸೊ ಅದೆಲ್ಲನೂ ಒಂದು ಕಡೆ ಇನ್ಸ್ಪಿರೇಷನ್ ಡಾಲಿ ನನಗೆ. ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ, ಅಂದರೆ ಯಾವಾಗ ಟಗರು ಪಲ್ಯ ಅಷ್ಟು ದೊಡ್ಡ ಹಿಟ್ ಆಯಿತು ನಮಗೆಲ್ಲ ಧೈರ್ಯ, ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ, ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ನಮಗೊಂದು ನಂಬಿಕೆ ಬಂತು. ಆ ಸಾಲಲ್ಲೇ ಏಳುಮಲೆ ಬರ್ತಾ ಇದೆ. ಆ್ಯಂಡ್ ಇನ್ನು ನನಗೆ ಪ್ರೊಡಕ್ಷನ್ ಮಾಡ್ತೀನಿ, ಹೌದು ಪ್ರೊಡಕ್ಷನ್ ಅಂತ ಅಂದಾಗ ನನ್ನ ಜೊತೆ ಯಾವಾಗಲೂ ಸಾಥಾಗಿ ನಿಂತಿದ್ದಾರೆ ನಮ್ಮ ಅಟ್ಲಾಂಟ ನಾಗೇಂದ್ರ ಸರ್. ಅವರು US ಅಲ್ಲಿ ಇರ್ತಾರೆ, ಹಾಗಾಗಿ ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರು ಅಲ್ಲಿಂದ ಒಂದು ದೊಡ್ಡ ಮಾರಲ್ ಸಪೋರ್ಟ್ ಕೊಡ್ತಾರೆ.
ಮಾರಲ್ ಸಪೋರ್ಟು ಕೊಡ್ತಾರೆ, ಫೈನಾನ್ಷಿಯಲ್ ಸಪೋರ್ಟೂ ಕೊಡ್ತಾರೆ. ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನೋ ತುಂಬ ದುಡಿಮೆ ಅಂತಲ್ಲ, ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ. ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು, ನಮ್ಮ ದಯಣ್ಣ ಇಲ್ಲಿ ಇಬ್ಬರಿದ್ದಾರೆ. ಸೊ ಹಾಗಾಗಿ ನಾನು ಏನೇ ಕೆಲಸ ಮಾಡ್ತೀನಿ ಅಂದರೂ ದೇವರ್ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತು ನಾನು ಪ್ರೊಡ್ಯೂಸರ್ ಆಗಿರಲಿ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ, ನಾನು ಆ್ಯಕ್ಟರ್ ಆಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆಸ್ ಅನ್ ಆ್ಯಕ್ಟರ್ ನನಗೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು, ನಾನು ಇವತ್ತು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೊಂದು ನಂಬಿದ್ದು, ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು. ಸೊ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಹೇಳ್ತಾರೆ ತರುಣ್ ಏನೋ ಹಿಂಗೆ ತರುಣ್ ಹಿಂಗೆ ಓಕೆ ಮಾಡ್ದ, ತರುಣ್ ಹಿಂಗೆ ಯಾರನ್ನೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ತರುಣ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಸೊ ಇವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಹೊರತು ನಾನೇನು ಅಚೀವ್ಮೆಂಟ್ ನಂದಲ್ಲ ಅದು. ನನ್ನ ಟೆಕ್ನಿಷಿಯನ್ಸು, ನನ್ನ ಆ್ಯಕ್ಟ್ರಸ್ ಬಗ್ಗೆ ಎಲ್ಲ ನಾನು ಹಿಂದೆ ಎಲ್ಲ ಮಾತಾಡಿದ್ದೀನಿ. ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ, ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ. ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ, ಕಿಶೋರ್ ಸರ್, ನಾಗಬಣ್ಣ ಸರ್ ಎಲ್ಲ ಸಹಕಾರಗಳು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ಪ್ರೀತಿನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ತಂಡ ಆಗಿರ್ಬೋದು, ನರಸಿಂಹಣ್ಣ ಆಗಿರ್ಬೋದು, ನಮ್ಮ ರಾಮು, ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು. ನೈಟ್ ಶೂಟಿಂಗು, ಫಾರೆಸ್ಟು, ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು. ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ನಾನು ಬರೀ ಮಾರಲ್ ಸಪೋರ್ಟೇನೆ ಈ ಸಿನಿಮಾಗೆ ಮಾಡಿದ್ದೀನಿ. ಅದರ್ವೈಸ್ ಇಟ್ ಇಸ್ ಟೋಟಲಿ ಪುನೀತ್ದು ಸಿನಿಮಾ ಇದು. ಅವನ ಕನಸು, ಅವನ ಮಗು ಇದು. ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷ್ನಲ್ ಆಗಿ ಮಾತಾಡ್ದ, ಇದು ಅವನ ಹಾನೆಸ್ಟಿ ಅಷ್ಟೇ. ಇಡೀ ಸಿನಿಮಾ ಆ ಥರನೇ. ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದಾಗ ನನಗೆ ಅನಿಸಿದ್ದು, ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ, ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ, ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು. ಏಳುಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ. ಲವ್ ಇಸ್ ಅಲ್ಟಿಮೇಟ್, ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ, ಅದನ್ನ ಹೇಳುವಂಥ ಒಂದು ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ. ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ. ಎಡ್ಜ್ ಆಫ್ ದಿ ಸೀಟ್, ನೀವು ಅಲ್ಲೊಂದು ಪ್ರೀತಿ ನಿಮಗೆ ಅದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಲಿ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ. 2 ಗಂಟೆ 10 ನಿಮಿಷ ಒಂದು ಸಿನಿಮಾ ಇದು. ಒಂದು ಫಾಸ್ಟ್ ಪೇಸಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟ್ರಿನ ಆಚೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2025 ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ, ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ಅಣ್ಣಂಗೆಲ್ಲ ಗೊತ್ತು. ಸೊ ಆ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಓಪನರ್ಸ್ ಬಂದು ಆಟ ಆಡಿದ್ದಾರೆ. ಅದು ಅವತಾರ ಪುರುಷ ಆಗಿರ್ಬೋದು, ಮಾದೇವ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು. ಮಿಡ್ಲ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ, ಬಂದು ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ. ಲಾಸ್ಟ್ 20 ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಪವರ್ ಹಿಟರ್ಸ್ ಅಂತ. ಬರೀ 6-4 ಹೊಡಿತಾರೆ. ಆ ಥರ ನೆಕ್ಸ್ಟ್ ಇದೆ ನಮಗೆ. KD ಇದೆ, ಪ್ರೇಮ್ ಸರ್ ಅವ್ರದ್ದು KD ಇದೆ. 45 ಅಂತ ಶಿವಣ್ಣ, ಉಪ್ಪಿ ಸರ್, ರಾಜ್ ಬಿ ಶೆಟ್ಟಿ ಅವ್ರ 45 ಇದೆ. ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ. ಡೆವಿಲ್ ಅದು ಇದೆ. ಸೊ ಪವರ್ ಹಿಟರ್ಸ್ ಇದ್ದಾರೆ ನಮಗೆ. ಇನ್ನು ಲಾಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಕಾಂತಾರ 2 ಇದೆ. ಸೊ ಪವರ್ ಹಿಟರ್ಸ್ಗಳು ಅಲ್ಲಿದ್ದಾರೆ. ಮಿಡ್ಲ್ ಆರ್ಡರು ಚೆನ್ನಾಗಿ ಒಂದು 25 ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೂ ಫ್ರಮ್ಸ್ ಒಂದು ಶುರು ಮಾಡಿದೆ. ಏಳುಮಲೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿಂದ ತಗೊಂಡೋಗಿ ಪವರ್ ಹಿಟರ್ಸ್ಗೆ ಕೊಡ್ತೀವಿ. ಖಂಡಿತವಾಗ್ಲೂ ಈ ವರ್ಷ 2025 ಬೇರೆ ಭಾಷೆಯವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದು ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ. ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು, ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ, ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ. ನೀವು ಒಂದೇ ಯಾವುದೋ ಒಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾ ಇದ್ದು ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ, ಇನ್ನು ಮುಂದೆನೂ ಕೈ ಹಿಡಿತಾರೆ. ಸೊ ಆ ಸಾಲಲ್ಲಿ ಏಳುಮಲೆ ಸೇರುತ್ತೆ. ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ನಾನು ಇದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಇದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ. ಸೊ ಸೆಪ್ಟೆಂಬರ್ 5ನೇ ತಾರೀಕು ಕರ್ನಾಟಕದಾದ್ಯಂತ ಏಳುಮಲೆ ಬರ್ತಾ ಇದೆ.
ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೋನಲ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಏನು ಮಾತಿಗೆ ಕರೀತಾ ಇಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ಇವತ್ತು ನಾನು ಸುಮ್ಮನೆ ನಮ್ಮ ಯಜಮಾನ್ರ ಕಾರ್ಯಕ್ರಮ, ನಮ್ಮ ಯಜಮಾನ್ರ ಸಿನಿಮಾದ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದೀನಿ, ಮಾತಾಡೋದಕ್ಕೆ ಕರಿಬೇಡಿ ಇಲ್ಲ. ಆದ್ರೂ ಕೂಡ ಅದೇ ಹೇಳಿದ್ನಲ್ಲ, ಇವಾಗ ಹೆಂಗೆ ಪುನೀತ್ ಹೇಳಿದ್ನೋ, ಇವತ್ತು ಮನೆಯಲ್ಲಿ ತಾಯಂದ್ರು ಎಲ್ಲಾ ಮಕ್ಳಿಗೂ ಸಪೋರ್ಟ್ ಮಾಡ್ತಾರೆ. ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ, ನಮ್ಮ ಸರಿ ಏನು ನಮ್ಮ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಸೊ ನಂಬಿಕೆ ಇಟ್ಟಿರ್ತಾರೆ, ಖಂಡಿತವಾಗ್ಲೂ ಅದು ಇರುತ್ತೆ. ಆದರೆ ಯಾವಾಗ ನಮ್ಮ ಹೆಂಡತಿಯಾಗಿ ಬರ್ತಾರೆ, ಹೊಸ ಜೀವನ ಎಲ್ಲಾರನ್ನೂ ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ. ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು, ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಕೆಲಸಗಳು ತುಂಬಾನೇ ರೆಗ್ಯುಲರ್ 9 to 5 ಜಾಬ್ ತರ ಇರಲ್ಲ ನಮ್ಮ ಕೆಲಸಗಳು, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೆಂಟಲಿ ತುಂಬಾ ದೊಡ್ಡ ಸಪೋರ್ಟು ನಮ್ಮ ಶ್ರೀಮತಿ ಅವ್ರದ್ದಾಗುತ್ತೆ. ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ನ ಕೊಡ್ತೀರಿ ಸಿನಿಮಾ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆ ಆ್ಯಂಡ್ ಎವ್ರಿ ಗೆಸ್ಟ್, ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಸರಿಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂಕಿತಾ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಕಾರ್ಯಕ್ರಮ ಹೋಸ್ಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.